ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯುತ್ತಮವಾಗಿರುವಂತಹ ದಿನಕ್ಕೋಸ್ಕರ ನಿಮಗೆ ಸ್ತೋತ್ರಗಳು ಅಪ್ಪ. ಅಪ್ಪ, ನೀವು ನಮಗೆ ಕೊಟ್ಟಿರುವಂತಹ ಕಾಲ ಅವಕಾಶದಲ್ಲಿ ನಿಮ್ಮ ಮಕ್ಕಳಾಗಿರುವಂತಹ ನಾವೆಲ್ಲರೂ ಸೇರಿ ಇನ್ನೂ ನೀವು ಸತ್ಯವೇದದಲ್ಲಿ ಬರೆಸಿಕೊಟ್ಟಿರುವಂತಹ ಈ ಮಾತುಗಳ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಕೂಡಿದ್ದೀವಿ ತಂದೆ. ಸೇರಿರುವಂತಹ ನಮ್ಮೆಲ್ಲರಿಗೂ ನಿಮ್ಮ ವಾಕ್ಯ ಇನ್ನು ಹೆಚ್ಚಾಗಿ ಅರ್ಥ ಆಗ್ಲಿಕ್ಕೆ ಬೇಕಾಗಿರುವಂತಹ ಪರಿಶುದ್ಧಾತ್ಮರ ಸಹಾಯವನ್ನು, ಜ್ಞಾನವನ್ನು, ಬುದ್ಧಿಯನ್ನು, ವಿವೇಕವನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಲಾಸ್ಟ್ ವೀಕ್ ತರ ಏನಾದ್ರೂ ಇಶ್ಯೂ ಆದ್ರೆ, ನನ್ನ ವಾಯ್ಸ್ ಏನಾದ್ರು ಮಧ್ಯೆ ಮ್ಯೂಟ್ ಆದ್ರೆ ನನಗೆ ಗೊತ್ತಾಗತ್ತೆ. 1-2 ನಿಮಿಷದಲ್ಲಿ ಮತ್ತೆ ರಿಜಾಯಿನ್ ಆಗ್ತೀನಿ, ಅದನ್ನ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಓಕೆ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೀನ ಮನಸ್ಸು. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೀನ ಮನಸ್ಸು. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಏನು ದೀನ ಮನಸ್ಸು ಅಂದ್ರೆ ಏನು? ನಮಗೇನ್ ಗೊತ್ತು ದೀನ ಮನಸ್ಸು ಬಗ್ಗೆ? ತಗ್ಗಿಸಿಕೊಳ್ಳುವಂತಹದ್ದು ಅನ್ನುವುದಕ್ಕಿಂತ ಇನ್ನೂ ಒಂದು ಸ್ಪಷ್ಟವಾಗಿರುವಂತಹ ಅರ್ಥ ಇದೆ ದೀನ ಮನಸ್ಸುಗೆ. ಅದೇನು ಅಂತ ಹೇಳಿ ನೋಡೋಣ ಸ್ವಲ್ಪ ಹೊತ್ತಾದ ನಂತರ. ಅದಕ್ಕಿಂತ ಮುಂಚೆ ಒಂದು ರೆಫರೆನ್ಸ್ ಅನ್ನು ಓದಿ ಶುರು ಮಾಡೋಣ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನ. 29. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಹೌದಲ್ವಾ? ಏನ್ ಹೇಳ್ತಿದ್ದಾರೆ? ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು. ಯಾರು ಮಾತಾಡ್ತಿರುವಂತಹ ಮಾತಿದು? ನೀವು ಹಿಂದೆ ತಿರುಗಿಸಿ ಹೆಡ್ಡಿಂಗ್ ಅನ್ನ ಓದಿ ನೋಡ್ಬೋದು. ಯೇಸು ಕ್ರಿಸ್ತರು. ಸ್ವತಃ ಯೇಸು ಕ್ರಿಸ್ತರೇ ಏನಂತ ಹೇಳ್ತಿದ್ದಾರೆ? ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಅಂತಿದ್ದಾರೆ ಯೇಸು ಕ್ರಿಸ್ತರು. ಹೌದಾ? ನನ್ನಲ್ಲಿ ನೀವು ಕಲ್ತ್ಕೋಬೇಕಾಗಿರುವಂತಹ ವಿಚಾರಗಳಿದೆ. ಅದರಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳ್ಬೇಕು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಏನ್ ಹೇಳಿದ್ದಾರೆ? ಸಾತ್ವಿಕನು, ದೀನ ಮನಸ್ಸು ನಾನು, ನೀವು ಹಂಗೆ ಇರಬೇಕು. ಸಾತ್ವಿಕನು, ದೀನ ಮನಸ್ಸು. ಸಾತ್ವಿಕನು ಅನ್ನುವಂತಹ ಪದವನ್ನು ಬೇರೆ ಯಾವತ್ತಾದ್ರೂ ಆಲೋಚನೆ ಮಾಡಿ ನೋಡೋಣ. ಸದ್ಯಕ್ಕೆ ದೀನ ಮನಸ್ಸು ಅನ್ನುವಂತಹ ಪದ ಸಿಕ್ತಲ್ವಾ ನಮ್ಮ ಅಂಶಕ್ಕೆ ಬೇಕಾಗಿರುವಂತಹದ್ದು ದೀನ ಮನಸ್ಸು. ನಮ್ಮಲ್ಲಿ ಎಷ್ಟು ಜನರಲ್ಲಿದೆ ದೀನ ಮನಸ್ಸು ಅನ್ನುವಂತಹದ್ದು ಈ ಸಂದೇಶ ಮುಗಿಯುವಷ್ಟರಲ್ಲಿ ನಮಗೆ ಗೊತ್ತಾಗತ್ತೆ. ದೀನ ಮನಸ್ಸು, ಮನಸ್ಸನ್ನ ಕೆಳಗಡೆ ದೀನವಾಗಿ, ದೀನ ಸ್ಥಿತಿಯಲ್ಲಿ ಇಟ್ಕೊಂಡಿರುವಂತಹದ್ದು. ಇದು ಬರೀ ಬೇರೆಯವ್ರ ಮುಂದೆ ತಗ್ಗಿಸ್ಕೊಡುವಂತಹದ್ದಲ್ಲ. ನಮ್ಮ ಮನಸ್ಸಲ್ಲಿ ನಮ್ಮ ಬಗ್ಗೆ ನಾವೇನ್ ಅನ್ಕೊಂಡಿದೀವಿ? ಪ್ರಶ್ನೆ ನಮ್ಗೆ ಅರ್ಥ ಆಯ್ತಾ? ನಮ್ಮ ಬಗ್ಗೆ, ನಮ್ಮ ಮನಸ್ಸುಗಳಲ್ಲಿ ನಾವೇನ್ ಅನ್ಕೊಂಡಿದೀವಿ? ನಮ್ಮ ಮನಸ್ಸಲ್ಲಿ ನಮ್ಮ ಬಗ್ಗೆ ನಾವು ಬುದ್ಧಿವಂತರು ಅನ್ಕೊಂಡಿದೀವ? ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಮ್ಮ ಮನಸ್ಸಲ್ಲಿ ನಮ್ಮ ಬಗ್ಗೆ ನಾವು ಶಕ್ತಿಶಾಲಿಗಳು ಅಂತ ಅನ್ಕೊಂಡಿದೀವ? ನಮ್ಮ ಮನಸ್ಸಲ್ಲಿ ನಮ್ಮ ಬಗ್ಗೆ ನಾವೆಲ್ಲವೂ ಇರುವಂತವರು ಅಥವಾ ನಮಗೆಲ್ಲವೂ ಸಾಧ್ಯವಾಗಿದೆ ಅಂತ ಅನ್ಕೊಂಡಿದೀವ? ಯಾಕೆಂದ್ರೆ ಸಾಧಾರಣವಾಗಿ ಸ್ವಲ್ಪ ಜನರಿಗೆ ಒಂದ್ ರೀತಿಯಾಗಿರುವಂತಹ ಗುಣ ಇರುತ್ತೆ. ಏನು? ಇವ್ರು ಇನ್ನೊಬ್ಬರ ಮುಂದೆ ತಗ್ಗಿಸ್ಕೊಂಡ್ರು ಸಹ ಇವರ ಮನಸ್ಸಲ್ಲಿ ಇವ್ರನ್ನೇ ಏನೋ ಅಂತ ಹೇಳಿ ಕಲ್ಪಿಸ್ಕೊಂಡಿರ್ತೇವೆ. ಹೌದಾ? ಸಾಕಷ್ಟು ಜನರಿಗೆ, ಮನುಷ್ಯರು ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಗುಣ ಇರುತ್ತೆ. ಏನು? ನಮ್ಮನ್ನು ನಾವೇನೋ ಅಂತ ಅನ್ಕೊಂಡಿರ್ತೀವಿ ಒಳಗಡೆಯಿಂದ. ಹೌದಾ? ನನ್ನ ಕೈಯಲ್ಲಿ ಇದಾಗತ್ತೆ, ಇದು ಆಗತ್ತೆ, ಅದು ಆಗತ್ತೆ, ಏನೇನೋ ಅಂತ ಅನ್ಕೊಂಡಿರ್ತೀವಲ್ವಾ? ನಮ್ಮ ಮನಸ್ಸಲ್ಲಿ ನಮ್ಮ ಬಗ್ಗೆ ನಾವೇನ್ ಅನ್ಕೊಂಡಿದೀವಿ? ಅದು ಪ್ರಶ್ನೆ. ದೀನ ಮನಸ್ಸು ಅನ್ನುವಂತಹದ್ದು ನಾವ್ ಇನ್ನೊಬ್ಬರ ಮುಂದೆ ತಗ್ಗಿಸ್ಕೊಳ್ಳುವಂತಹದ್ದು ದೀನ ಮನಸ್ಸಿನ ಕೆಳಗಡೆ ಬರುತ್ತೆ. ಆದ್ರೆ ಅದ್ ಎಲ್ಲಿಂದ ಶುರು ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ನಮ್ಮ ಬಗ್ಗೆ ನಾವು ಏನ್ ಅನ್ಕೊಂಡಿದೀವಿ? ನಾವ್ ಏನು ಇಲ್ಲ ಅಂತ ಅನ್ಕೊಂಡಿದೀವ ನಮ್ಮ ಮನಸ್ಸಲ್ಲಿ ನಮ್ಮ ಬಗ್ಗೆ? ಅಥವಾ ನಮ್ಮ ಬಗ್ಗೆ ನಾವೇನೇನೋ ಬಿಲ್ಡಪ್ ಕೊಟ್ಟಿದೀವ ನಮ್ಮ ಮನಸ್ಸಿನಲ್ಲಿ? ಇನ್ನೊಬ್ಬರು ಬಂದು ನಮ್ಮನ್ನ ಬೈದ್ರು ಅಂತ ಅನ್ಕೊಂಡಿದ್ವಿ ಪಟ್ ಅಂತ ಹೇಳಿ. ಇಮಿಡಿಯೇಟ್ ಆಗಿ ಕಿರ್ಚಾಡುವಂತಹದ್ದು, ಕೂಗಾಡುವಂತಹದೆಲ್ಲ ಶುರು ಮಾಡ್ತಾರ. ಕಾರಣ ಇಲ್ಲದೆ
ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಬಂದು ಬೈದ್ರೆ, ಬೈಸ್ಕೊಂಡಂತಹ ವ್ಯಕ್ತಿ ಕಾರಣ ಇಲ್ಲದೆ ಏನಕ್ಕೋಸ್ಕರ ಹಂಗ್ ಬೈತಿದ್ಯಾ ಅಂತ ಹೇಳಿ ಶುರು ಮಾಡ್ತಾನೆ ಕೆಚ್ಚಾಡುವಂತಹದ್ದು, ಕೂಗಾಡುವಂತಹದ್ದು. ಹೌದು. ಯಾಕೆ ಯಾಕೆ ಹ್ಮ್ ಅಂದ್ರೆ ಈ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ತನ್ನ ಬಗ್ಗೆ ಏನೇನೇನೋ ಅನ್ಕೊಂಡಿದ್ದಾನೆ. ನಾನ್ ಹಿಂಗೆ, ನಾನ್ ಹಂಗೆ, ನಾನು ಇಷ್ಟ ದೊಡ್ಡವನು ಅಷ್ಟ ದೊಡ್ಡವನು ಅಂತ ಈ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಅನ್ಕೊಂಡಿದ್ದಾನೆ. ಅದಕ್ಕೆ ಇನ್ನೊಬ್ರು ಬಂದು ಬೈದಾಗ ಅದನ್ನ ಸಹಿಸ್ಕೊಂಡಿರ್ಲಿಕ್ಕೆ ಆಗ್ತಿಲ್ಲ. ತನ್ನ ಮನಸ್ಸಿನಲ್ಲಿ ಈಗಾಗ್ಲೇ ಏನೋ ಅಂತ ಅನ್ಕೊಂಡಿದ್ದಾನಲ್ವ. ಹ್ಮ್ ಏನು ಇಲ್ಲ ಅಂತ ಅನ್ಕೊಳ್ಳಿ. ಒಬ್ಬ ವ್ಯಕ್ತಿಗೆ ಉಪವಾಸ ಇದ್ದಾನೆ ಅಂತ ಅನ್ಕೊಳ್ಳಿ, 34 ದಿನಗಳಿಂದ, ಕ್ಷಮಿಸಿ 3-4 ದಿನಗಳಿಂದ ಉಪವಾಸ ಇದ್ದಾನೆ ಅಂತ ಅನ್ಕೊಳ್ಳಿ. ಸರಿಯಾಗಿ ಊಟ ಮಾಡಿಲ್ಲ 30-40 ದಿನಗಳಿಂದ, ಯಾವಾಗ್ಲೋ 4 ದಿನಕ್ಕೋ ಅಥವಾ 3 ದಿನಕ್ಕೋ ಒಂದೊಂದು ಹೊತ್ತು ಊಟ ಮಾಡ್ತಾ ಬರ್ತಿದ್ದಾನೆ. ಆ ವ್ಯಕ್ತಿಯನ್ನ ಯಾರಾದ್ರೂ ಹೋಗಿ ಬೈದ್ರೆ ಆ ವ್ಯಕ್ತಿ ಏನಾದ್ರು ಅಂತಾನ? ಆ ವ್ಯಕ್ತಿ ತಿರುಗಿ ಬೀಳ್ತಾನ? ತಿರುಗಿ ಬೀಳೋದಿಲ್ಲ. ಯಾಕೆ? ಆ ವ್ಯಕ್ತಿ ತನ್ನ ಬಗ್ಗೆ ತನ್ನ ಮನಸ್ಸಿನಲ್ಲಿ ದೊಡ್ಡದಾಗಿ ಏನು ಊಹೆ ಮಾಡ್ಕೊಂಡಿಲ್ಲ. ತನ್ನ ಬಗ್ಗೆ ತನ್ನ ಮನಸ್ಸಿನಲ್ಲಿ ಏನೋ ದೊಡ್ಡದಾಗಿ ಕನಸು ಕಂಡಿಲ್ಲ. ಹೌದಾ? ನಾನೇನು ಇಲ್ಲ ಅಂತ ಅನ್ಕೊಂಡಿದ್ದಾನೆ. ಈಗ ಏನೂ ಇಲ್ಲ ಅಂತ ಅನ್ಕೊಂಡಿರುವಂತಹ ವ್ಯಕ್ತಿಗೆ ನೀವೇನಾದ್ರೂ ಒಂದ್ ಮಾತು ಹೋಗಿ ಬೈದ್ರು ಸಹ ಆ ವ್ಯಕ್ತಿ ಮತ್ತೆ ರಿಯಾಕ್ಟ್ ಮಾಡೋದಿಲ್ಲ. ಹೌದಾ? ಆದ್ರೆ ನಾರ್ಮಲ್ ಆಗಿ ಏನೋ ಸ್ವಲ್ಪ ಇರುವಂತವರಿಗೆ ಹೋಗಿ ನೀವು ಬೈದ್ರಿ ಅಂತ ಅನ್ಕೊಳ್ಳಿ. ಎಲ್ಲ ಇರುವಂತವರಿಗೆ ಹೋಗಿ ಬೈದ್ರಿ ಅಂತ ಅನ್ಕೊಳ್ಳಿ. ಸುಮ್ನೆ ಇರ್ತಾರ ಅವರು? ಇಲ್ಲ. ಯಾಕೆ? ಈ ವ್ಯಕ್ತಿ ನಾನೇನು ಇಲ್ಲ ಅಂತ ತನ್ನ ಮನಸ್ಸಿನಲ್ಲಿ ಅಂತ ಅನ್ಕೊಂಡಿಲ್ಲ. ಹೇಳ್ತಿರುವಂತಹದ್ದು ಸ್ವಲ್ಪ ಕಷ್ಟ ಆಗ್ತಿರ್ಬೋದು ಅರ್ಥ ಮಾಡ್ಕೊಳ್ಳಿಕ್ಕೆ. ದಯವಿಟ್ಟು ಪ್ರಯತ್ನ ಪಡಿ. ಏನು ಇಲ್ಲದೆ ಇರುವಂತಹ ವ್ಯಕ್ತಿಗೆ ನೀವು ಬೈದ್ರು ಸುಮ್ನೆ ಇರ್ತಾನೆ. ಯಾಕೆ ಅಂದ್ರೆ ತನ್ನ ಮನಸ್ಸಿನಲ್ಲಿ ತಾನು ಏನೂ ಇಲ್ಲ ಅಂತ ಅವನು ಮುಂಚೆನೆ ಗೊತ್ತು. ಅಯ್ಯೋ ಮುಂಚೆನೆ ಊಟಕ್ಕಿಲ್ಲ, ಯಾರಾದ್ರೂ ಒಂದು ಊಟ ಹಾಕಿದ್ರೆ ಸಾಕು ಅನ್ನುವಂತಹ ಅಭಿಪ್ರಾಯ ಇದೆ ತನ್ನ ಮನಸ್ಸಿನಲ್ಲಿ. ನಿಜಾನ? ಅದೇ ಮನಸ್ಥಿತಿ ಎಲ್ಲರಲ್ಲೂ ಬರ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಆ ವ್ಯಕ್ತಿ ತರನೇ ಯೋಚನೆ ಮಾಡ್ತಿಲ್ಲ. ಅದು ಅದರ ಅರ್ಥ. ಹೌದಾ? ನಾನೇನು ಅಲ್ಲ ಯಾವತ್ತಾದ್ರೂ ನಮ್ಗನ್ಸಿದ್ಯಾ? ನಾನು ಏನು ಅಲ್ಲ, ನನ್ಗೇನು ಗೊತ್ತಿಲ್ಲ ಅಂತ ಯಾವತ್ತಾದ್ರೂ ನಮಗನ್ಸಿದ್ಯಾ? ಇದೇನಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ದೇವರು ಸಹ ಮನುಷ್ಯರಲ್ಲಿ ಈ ಕಾನ್ಸೆಪ್ಟ್ ಕಾಣಿಸ್ಬೇಕು. ನನ್ನ ಮಕ್ಕಳು ತಮ್ಮನ್ನ ತಾವು ಏನು ಅಲ್ಲ ಅಂತ ಅನ್ಕೋಬೇಕು. ಸಂಪೂರ್ಣವಾಗಿ ನನ್ನ ಮೇಲೆ ಆಧಾರ ಪಟ್ಕೋಬೇಕು. ಸಂಪೂರ್ಣವಾಗಿ ತಮ್ಮನ್ನ ತಾವು ತಗ್ಗಿಸ್ಕೋಬೇಕು ಅಂತ ಹೇಳಿದ್ರೆ, ನಾನು ಏನು ಇಲ್ಲ, ನನಗೇನು ತುಂಬಾ ಗೊತ್ತಿಲ್ಲ, ಏನೋ ದೇವರು ಕೊಟ್ಟಂತಹ ಜ್ಞಾನದಲ್ಲಿ ಸುಮ್ಮನೆ ಹಂಗೆ ಜೀವನ ಮಾಡ್ಕೊಂಡು ಹೋಗ್ತಿದ್ದೀನಿ ಅನ್ನುವಂತಹ ಅಭಿಪ್ರಾಯವನ್ನ ಇಟ್ಕೊಂಡು ಜೀವನ ಮಾಡ್ಬೇಕು. ಆವಾಗ ಮಾತ್ರ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯರ ಮುಂದೆ ತಗ್ಗಿಸ್ಕೊಳ್ಲಿಕ್ಕೆ ಸಾಧ್ಯ. ಮನುಷ್ಯರು ದೇವರ ಮುಂದೆ ತಗ್ಗಿಸ್ಕೊಳ್ಲಿಕ್ಕೆ ಸಾಧ್ಯ ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡೆ ನಮ್ಮನ್ನು ಸೃಷ್ಟಿ ಮಾಡಿರುವಂತಹ, ನಾವು ಹಂಗೆ ಇರಬೇಕು ಅನ್ನುವಂತಹ ದೇವರ ಆಸಕ್ತಿ ಎಲ್ಲವೂ ಸಹ. ಪ್ರಪಂಚದಲ್ಲಿ ಆ ತರ ಇರ್ಲಿಕ್ಕೆ ಕಾಣಿಸ್ತಿದೆಯಾ ಮನುಷ್ಯರು ನಿಮಗೆ? ಪ್ರಪ್ರಥಮವಾಗಿ ಫಸ್ಟ್ ಪಾಯಿಂಟ್, ಮನುಷ್ಯರು ದೇವರ ಮುಂದೆ ತಗ್ಗಿಸ್ಕೋಬೇಕು. ಹೌದಾ? ನೆಕ್ಸ್ಟ್, ಮನುಷ್ಯರು ತಮ್ಮನ್ನ ತಾವು ತಮ್ಮ ಮನಸ್ಸಿನೊಳಗೆ ತಗ್ಗಿಸ್ಕೋಬೇಕು. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮುಂದೆ ತಗ್ಗಿಸ್ಕೋಬೇಕು. ನಾವು ಆಲೋಚನೆ ಮಾಡಿದಂತಹ 3 ಪಾಯಿಂಟ್ ಏನೇನು? ಮೊಟ್ಟ ಮೊದಲನೇದಾಗಿ ಮನುಷ್ಯರು ದೇವರ ಮುಂದೆ ತಗ್ಗಿಸ್ಕೋಬೇಕು. ಎರಡನೇದಾಗಿ ಮನುಷ್ಯರು ತಮ್ಮ ಮನಸ್ಸಿನಲ್ಲಿ ತಮ್ಮನ್ನ ತಾವು ತಗ್ಗಿಸ್ಕೋಬೇಕು. ತಾವೇನೂ ಇಲ್ಲ ಅಂತ ಹೇಳಿ ಫಸ್ಟ್ ಅವ್ರಿಗವ್ರ ಅರ್ಥ ಆಗ್ಬೇಕು. ನೆಕ್ಸ್ಟ್ ಮೂರನೇದಾಗಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮುಂದೆ ತನ್ನನ್ನು ತಾನು ತಗ್ಗಿಸ್ಕೋಬೇಕು. ಇದು 3 ಇದ್ರೆ ಮಾತ್ರ ಅದು ದೀನ ಮನಸ್ಸು. ನಿಜವಾಗ್ಲೂ ನಮ್ಮ ಮನಸ್ಸನ್ನ ನಾವು ದೀನ ಮನಸ್ಸನ್ನಾಗಿ ಇಟ್ಕೊಂಡಿದ್ದೀವಿ, ಅದರ ಅರ್ಥ. ಹೌದಾ? ಎಷ್ಟು ಜನರಲ್ಲಿ ಕಾಣಿಸುತ್ತೆ ನಿಮಗೆ? ಸಮುವೇಲನ 2ನೇ ಗ್ರಂಥ 7ನೇ ಅಧ್ಯಾಯ. ಸಮುವೇಲನ 2ನೇ ಗ್ರಂಥ 7ನೇ ಅಧ್ಯಾಯ 18ನೇ ವಚನ. 7:18. ಅನಂತರ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡನು. ಕರ್ತನೇ, ಯೆಹೋವನೇ, ನಾನೆಷ್ಟರವನು, ನನ್ನ ಮನೆ ಎಷ್ಟರದು, ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದ್ದೀಯಲ್ಲ. ಕರ್ತನೇ, ಯೆಹೋವನೇ, ಇದು ಸಾಲದೆಂದೆಣಿಸಿ ನಿನ್ನ ಸೇವಕನ ಬಹು ದೂರ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದಿ. ಹೌದಾ? ಈ ವಚನ ಓದ್ಬೇಕಾದ್ರೆ ನಮ್ಗೆ ಏನ್ ಅರ್ಥ ಆಗ್ತದೆ? ಪ್ರಾರ್ಥನೆನ ಒಬ್ಬ ಭಕ್ತ ದೇವರ ಮುಂದೆ ಕೂತ್ಕೊಂಡು ಮಾಡ್ತಿರುವಂತಹ ಪ್ರಾರ್ಥನೆನ ಇದು? ಹೌದು. ದೇವರ ಮುಂದೆ ಮಾತಾಡ್ತಾ ತನ್ನನ್ನ ತಾನು ಯಾವ ಲೆಕ್ಕದಲ್ಲಿ ಯಾವ ಹಂತಕ್ಕೆ ತಗ್ಗಿಸ್ಕೊಳ್ತಿದ್ದಾರೆ ಅಂತ ಹೇಳಿ ಒಂದ್ಸರಿ ನೋಡಿ. ಅನಂತರ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು, ಕರ್ತನೇ, ಯೆಹೋವನೇ, ನಾನೆಷ್ಟರವನು,
ನಾನು ಎಷ್ಟರವನು, ದೇವರ ಮುಂದೆ ಮಾತಾಡ್ತಿರುವಂತಹ ಮಾತು. ನೆಕ್ಸ್ಟ್, ನಾನು ಎಷ್ಟರವನು, ನನ್ನ ಮನೆ ಎಷ್ಟರದ್ದು, ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದ್ದೀಯಲ್ಲ. 19ನೇ ವಚನ. ಕರ್ತನೆ ಯೆಹೋವನೇ, ಇದು ಸಾಲದೆಂದೆಣಿಸಿ, ಪ್ರಭು ನೀನ್ ಕೊಟ್ಟಿರುವಂತಹ ಇಷ್ಟಕ್ಕೆ ನಾನು ಯೋಗ್ಯನಲ್ಲ. ನೀನು ಇವಾಗವರೆಗೂ ಮಾಡಿರುವಂತ ಉಪಕಾರಗಳಿಗೆ ನಾನು ಯೋಗ್ಯನಲ್ಲ, ಅದೂ ಸಾಕಾಗಲ್ಲ ಅಂತ ಇನ್ನೂ ಏನ್ ಮಾಡಿದ್ಯಾ ನನ್ನ ಜೀವನದಲ್ಲಿ. ಇದು ಸಾಲದೆಂದೆಣಿಸಿ ನಿನ್ನ ಸೇವಕನ ಬಹುದೂರ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದ್ದೆ. ನಿನ್ನ ಸೇವಕನ ಬಹುದೂರ ಸಂತಾನದ ವಿಷಯವಾಗಿಯೂ ಸಹ ವಾಗ್ದಾನ ಮಾಡಿದ್ದೆ. ಅವ್ರು ಮಾತಾಡ್ತಿರುವಂತಹ ಮಾತಾಡ್ತಾ ಆಗ್ತಿದ್ಯಾ ನಮಗೆ? ಪ್ರಭು ನಾನು ಎಷ್ಟರವನು, ನನ್ನ ಮನೆ ಎಷ್ಟು ಮಾತ್ರದ್ದು, ಇಷ್ಟು ಸಾಕಾಗಲ್ಲ, ನೀನ್ ಈಗಾಗ್ಲೇ ಮಾಡಿರುವಂತ ಉಪಕಾರ ಸಾಕಾಗೋದಿಲ್ಲ ಅಂತ ಹೇಳಿ ಮತ್ತೆ ಇದನ್ ಬೇರೆ ವಾಗ್ದಾನ ಮಾಡಿದ್ಯಲ್ವಾ ಅಂತ ಹೇಳಿ ಮಾತಾಡ್ತಿದ್ದಾರೆ. ಏನ್ ಕಾಣಿಸ್ತದೆ ನಮಗೆ ದಾವೀದನ ಪ್ರಾರ್ಥನೆಯಲ್ಲಿ? ದಾವೀದನ ದೀನ ಮನಸ್ಸು ಕಾಣಿಸ್ತಿದ್ಯಾ? ದಾವೀದನ ದೀನ ಮನಸ್ಸು, ಈ ದೀನ ಮನಸ್ಸೇ ದೇವರು ನಮ್ಮಲ್ಲೂ ಸಹ ಇರಬೇಕು ಅಂತ ಕೋರ್ಕೊಂಡಂತಹದ್ದು ನಮಗಿದ್ಯಾ? ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ದೇವರ ಮುಂದೆ ತಗ್ಗಿಸ್ಕೊಳ್ಳುವಂತಹದ್ರ ಬಗ್ಗೆ ಮಾತಾಡ್ತಿದ್ವಿ. ಫಸ್ಟ್ ಪಾಯಿಂಟ್ ಬಗ್ಗೆ ಮಾತಾಡ್ತಿದ್ವಿ, ನೆನ್ಪಿಟ್ಕೊಳ್ಳಿ. ಈ ಮನಸ್ಸು, ನಮ್ಮ ಪ್ರಾರ್ಥನೆಗಳು ಹಿಂಗೆ ಇರುತ್ತಾ, ಅಥವಾ ದೇವ್ರ ಮುಂದೆ ಹೋಗಿ ಆರ್ಡರ್ಗಳು ಏನಾದ್ರು ಮಾಡ್ತೀವ? ದೇವ್ರೆ, ಒಂದ್ 3 ದಿನ ಟೈಮ್ ಕೊಡ್ತಿದ್ವಿ ನಿನ್ಗೆ, ಅಷ್ಟರಲ್ಲಿ ನನ್ ಕೇಳಿದಂತ ಬೇಡಿಕೆ ಎಲ್ಲ ಈಡೇರಿಸ್ಬೇಕು. ಹೌದಾ? ಈಡೇರಿಸಿಲ್ಲ ಅಂತ ಹೇಳಿದ್ರೆ ದೇವ್ರ ಮೇಲೆ ನಂಬಿಕೆಯನ್ನೇ ಬಿಟ್ಬಿಡುವಂತಹದ್ದು. ಎಲ್ಲಿ ದೀನ ಮನಸ್ಸು, ಎಲ್ಲಿ ದೇವ್ರ ಮುಂದೆ? ಪ್ರಭು ನಾನು ಹಿಂಗ ಅನ್ಕೊಂಡಿದ್ದೀನಿ ಅಷ್ಟೇ, ಅದು ನಿನ್ನ ಚಿತ್ತೆ ಇದ್ರೆ, ನೀನ್ ಅನ್ಕೊಂಡಿರುವಂತಹ ಪ್ರಕಾರ ಅದ್ ಸರಿ ಇದ್ರೆ ಅದು ನೆರವೇರ್ಲಿ, ಇಲ್ಲ ಅಂತ ಹೇಳಿದ್ರೆ ತೊಂದ್ರೆ ಇಲ್ಲ, ನಮ್ಮ ಆಲೋಚನೆಗಳು ವ್ಯರ್ಥ. ಈ ತರ ಪ್ರಾರ್ಥನೆಗಳಿರುತ್ತ. ಪ್ರಭು ನನ್ಗೆ ಎಷ್ಟರವನು, ನೀನ್ ಏನಕ್ಕೋಸ್ಕರ ನನಗಿದನ್ನೆಲ್ಲ ಮಾಡ್ತಿದ್ಯಾ? ಒಂದಾದ ನಂತರ ಒಂದು ಮೇಲ್ ಮಾಡ್ತೀಯಾ, ಇನ್ನೊಂದಾದ ನಂತರ ಇನ್ನೊಂದು ಮೇಲ್ ಮಾಡ್ತೀಯಾ. ಈ ತರ ಇವತ್ತಾದ್ರೂ ದೇವರ ಹತ್ರ ತಗ್ಗಿಸ್ಕೊಂಡಿದೀವ? ನಾನು ಎಷ್ಟರವನು ಪ್ರಭು, ನಾನೇನು ಅಲ್ಲದವನು, ನಾನೇನು ಇಲ್ಲದವನು, ನೀನ್ ಮಾಡಿರುವಂತಹದ್ದು, ನನ್ನ ಪ್ರೆಸೆಂಟ್ ಸ್ಥಾನ ಏನಿದೆಯಲ್ಲ ಅದು ನೀನ್ ಕೊಟ್ಟಿರುವಂತಹದ್ದು, ನಾನು ಅದಕ್ಕೆ ಅರ್ಹನಲ್ಲ. ನಮ್ಮ ಮನಸ್ಸೆಲ್ಲ ಹೆಂಗಿರುತ್ತೆ ಗೊತ್ತಾ ಪ್ರಿಯರೇ? ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಬ್ರದರ್ ಅಂತ ಅನ್ನುವಂತವರೇ ಮನುಷ್ಯರೆಲ್ಲರೂ ಸಹ. ನಿಜಾನ ಇಲ್ವಾ? ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಯಾರು? ನಾನು ಏನು ಅಲ್ಲದವನು, ದೇವರಾಗಿ ನೀನು ಇದನ್ನೆಲ್ಲ ನನ್ನ ಕೊಟ್ಟಿದ್ಯಾ ಅಂತ ದೇವ್ರ ಮುಂದೆ ತನ್ನನ್ನು ತಾನು ತಗ್ಗಿಸ್ಕೊಳ್ಳುವಂತವ್ರು ಎಷ್ಟು ಜನ? ಪ್ರಪಂಚವನ್ನ ಬಿಟ್ಬಿಡಿ. ಇನ್ ಮುಂದೆ ಒಂದ್ ವೇಳೆ ಈ ಗುಣ ನಮ್ಮಲ್ಲಿದ್ರೆ ತುಂಬಾ ಸಂತೋಷ. ಇಲ್ಲ ಅಂತ ಹೇಳಿದ್ರೆ ಇನ್ ಮುಂದೆ ಹೋಗ್ತಾ ರೂಢಿ ಮಾಡ್ಕೊಳ್ಳೋಣ. ನಮ್ಮ ಪ್ರಾರ್ಥನೆಗಳಲ್ಲಿ ಪ್ರಪ್ರಥಮವಾಗಿ ನಾವೇನು ಇಲ್ಲದವರು ಅನ್ನುವಂತಹದನ್ನ ಅಕ್ನಾಲೇಜ್ ಮಾಡೋಣ. ನಮ್ಮ ಪರ್ಸನಲ್ ಪ್ರಾರ್ಥನೆಗಳಲ್ಲಿ ಹೇಳ್ತಿರುವಂತಹದ್ದು, ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ, ಮನೆಗಳಲ್ಲಿ ಮಾಡುವಂತ ಪ್ರಾರ್ಥನೆಗಳಲ್ಲಿ, ಹೌದಾ? ಪ್ರಪ್ರಥಮವಾಗಿ ಅಕ್ನಾಲೇಜ್ ಮಾಡೋಣ, ಒಪ್ಕೊಳ್ಳೋಣ. ತಂದೆ, ನಾನು ಏನು ಅಲ್ಲದವನು, ನನ್ನ ಈ ಮೇಲುಗಳು ಏನು ಹೊಂದ್ಕೊಂಡಿದ್ದೀನೋ ಅದೆಲ್ಲವೂ ಸಹ ನಿನ್ನ ಕೃಪೆಯಿಂದ ಅಂತ ಹೇಳಿ ಪ್ರಪ್ರಥಮವಾಗಿ ನಾವೇನು ಅಲ್ಲ ಅಂತ ಹೇಳಿ ದೇವರ ಮುಂದೆ ಒಪ್ಕೊಳ್ಳೋಣ. ಅದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ಗೆ ಹೋಗ್ತಾ ಇನ್ನೊಂದು ರೆಫರೆನ್ಸ್ ನೋಡೋಣ. ಸಮುವೇಲನ ಮೊದಲನೇ ಗ್ರಂಥ. ಈಗ 2ನೇ ಸಮುವೇಲನ ಗ್ರಂಥ ಓದ್ಕೊಂಡ್ವಲ್ವಾ? ಮೊದಲನೇ ಸಮುವೇಲನ ಗ್ರಂಥಕ್ಕೆ ಹೋಗೋಣ. ಸಮುವೇಲನ ಮೊದಲನೇ ಗ್ರಂಥ 24ನೇ ಅಧ್ಯಾಯ 14ನೇ ವಚನ. 24-14. ಇಸ್ರಾಯೇಲಿನ ಅರಸೆ, ಯಾರನ್ನು ಹಿಂದಟ್ಟ ಹೊರಟಿದ್ದಿ? ಯಾರನ್ನು ಹಿಡಿಯಬೇಕೆಂದಿರುತ್ತಿ? ಸತ್ತ ನಾಯಿಯನ್ನೇ, ಒಂದು ಬಡ ಸೊಳ್ಳೆಯನ್ನೇ? ಯೆಹೋವನು ನ್ಯಾಯಾಧಿಪತಿಯಾಗಿ ನಮ್ಮಿಬ್ಬರ ವ್ಯಾಜ್ಯವನ್ನು ತೀರಿಸಲಿ. ಆತನೇ ನೋಡಿ ನನಗೋಸ್ಕರ ವಾದಿಸಿ ನನ್ನನ್ನು ನಿನ್ನ ಕೈಗೆ ತಪ್ಪಿಸಲಿ ಎಂದು ಹೇಳಿದನು. ಯಾರ ಕುರಿತಂತೆ ಮಾತಾಡ್ತಿರುವಂತಹ ಮಾತಿದು? ಇವಾಗ ನೀವು ಓದಂತಹದ್ದು ಯಾರ ಕುರಿತಂತೆ ಮಾತಾಡ್ತಿರುವಂತಹ ಮಾತು? ದಾವೀದನು ಸೌಲನ ಕುರಿತು ಮಾತಾಡ್ತಾನೆ. ಸೌಲನ ಕುರಿತಂತೆ ಮಾತಾಡ್ತಿರುವಂತಹ ಮಾತು. ಇಷ್ಟಕ್ಕೂ ಸೌಲನು ದಾವೀದನನ್ನು ಕೊಲ್ಬೇಕು ಅಂತ ಬೆನ್ನಟ್ಟಿರ್ತಾರಲ್ವಾ? ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ ಸೌಲನ ಕುರಿತಂತೆ ದಾವೀದನ್ ಏನ್ ಹೇಳ್ತಿದ್ದಾರೆ ಗೊತ್ತಾ? ನಾನ್ ಕತ್ತಿ ಹಿಡಿದ್ರೆ 10,000 ಜನ, ನೀನ್ ಕತ್ತಿ ಹಿಡಿದ್ರೆ ಬರೀ 1,000 ಜನ ಮಾತ್ರ. ನಿನ್ನನ್ನ ಅಳಿಸುವಂತಹದ್ದು ಅಥವಾ ನಿನ್ನನ್ನು ಕೊಲ್ಲುವಂತಹದ್ದು ಸೌಲನೇ ನನ್ನ ದೊಡ್ಡ ಕೆಲಸನೇ ಅಲ್ಲ. ಆದ್ರೂ ಪ್ರಾಣ ಭಿಕ್ಷೆಯನ್ನು ಹಾಕಿ ನಾನು ಬಿಟ್ಬಿಟ್ಟಿದ್ದೀನಿ ಅಂತಿಲ್ಲ.
ಸೌಲನಿಗಿಂತ ಶಕ್ತಿಯುತವಾದಂತವನು ದಾವಿದನಾಗಿದ್ರು ಸಹ, ಸೌಲನಿಗಿಂತ ನೈಪುಣ್ಯತೆ ಇರುವಂತವನು ದಾವಿದನಾಗಿದ್ರು ಸಹ ಏನಂತ ಒಪ್ಕೊಳ್ತಿದ್ದಾರೆ, ಏನಂತ ತಗ್ಗಿಸ್ಕೊಳ್ತಿದ್ದಾರೆ ತನ್ನ ತಾನು. ಇದು ಇನ್ನೊಬ್ಬ ಮನುಷ್ಯನ ಮುಂದೆ ಒಬ್ಬ ಮನುಷ್ಯ ತಗ್ಗಿಸ್ಕೊಳ್ತಿರುವಂತಹದ್ದು. ಈಗಾಗ್ಲೇ ನೀವು ನೋಡಿದಂತಹದ್ದು ದಾವಿದನು ದೇವರ ಮುಂದೆ ಮಾಡಿದಂತಹ ಪ್ರಾರ್ಥನೆಯನ್ನ ನೋಡಿದಾಗ ಏನ್ ಕಲ್ತ್ವಿ ನಾವು? ಒಬ್ಬ ಮನುಷ್ಯ ದೇವರ ಮುಂದೆ ಹೇಗೆ ತಗ್ಗಿಸ್ಕೋಬೇಕು, ಅದೀಗಾಗ್ಲೇ ನಾವು ಕಲ್ತಿರುವಂತಹ ವಿಚಾರ. ಈ ರೆಫರೆನ್ಸ್ ಇಂದ ನಾವು ಕಲಿತಿರುವಂತಹದ್ದು ಏನು? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮುಂದೆ ತಗ್ಗಿಸ್ಕೊಡುವಂತಹದ್ದು ಹೇಗೆ, ಹೌದಾ? ನಡ್ಕೊಡುವಂತಹದ್ದು, ಮಾತಾಡುವಂತಹದ್ದು ಹೇಗೆ, ಏನಂತ ಮಾತಾಡ್ತಿದ್ದಾರೆ ಇಷ್ಟಕ್ಕೂ? ಇಸ್ರಾಯೇಲ್ಯರ ಅರಸೆ, ಯಾರನ್ನು ಹಿಂದಟ್ಟಿ ಹೊರಟಿದ್ದಿ? ಯಾರನ್ನು ಹಿಂದಟ್ಟಿ ಹೊರಟಿದ್ದಿ? ನನ್ನ ಹಿಂದಟ್ಟಿ ಹೊರಟಿದ್ಯಾ? ನನ್ನನ್ನು ಕೊಲ್ಬೇಕು ಅಂತ ಅನ್ಕೊಂಡಿದ್ಯಾ? ಯಾರನ್ನು ಹಿಡಿಯಬೇಕೆಂದಿರುತ್ತಿ? ಸತ್ತ ನಾಯಿಯನ್ನೇ. ನೀನ್ ಯಾರನ್ನ ಹಿಂದಟ್ತಿದ್ಯಾ ಗೊತ್ತಾ? ನೀನ್ ನನ್ನನ್ನ ಹಿಂದಟ್ತಿದ್ಯಲ್ಲ, ನಾನು ಯಾವ್ದಕ್ಕೆ ಸಮಾನ ಗೊತ್ತಾ ನಿನ್ ಮುಂದೆ? ಸತ್ತ ನಾಯಿಗೆ. ಮುಂದೆ ಸತ್ತ ನಾಯಿಯನ್ನೇ, ಒಂದು ಬಡ ಸೊಳ್ಳೆಯನ್ನೇ. ಒಂದು ಬಡ ಸೊಳ್ಳೆ. ಸೊಳ್ಳೆ ಅಂದ್ರೇನೆ ಚಿಕ್ಕದ್ದು, ಹೌದಾ? ಪಟ್ಟಂತ ಹೊಡೆದ್ರೆ ಸತ್ತೋಗುತ್ತೆ. ಅದರಲ್ಲಿ ಬರೀ ಸೊಳ್ಳೆ ಅಲ್ವಂತೆ, ಬಡ ಸೊಳ್ಳೆ. ನಿಜವಾಗ್ಲೂ ದಾವಿದನು ಬಡ ಸೊಳ್ಳೆನ? ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಕತ್ತಿ ಹಿಡಿದ್ರೆ 10,000 ಜನ ಅಂತೆ. ಈಗ ನಿಮ್ಗೇನ್ ಅನ್ಸುತ್ತೆ, ದಾವಿದನು ಬಡ ಸೊಳ್ಳೆನ? ಅಲ್ಲ, ಎಲ್ಲ ನೈಪುಣ್ಯತೆ ಇರುವಂತಹ ವ್ಯಕ್ತಿನೇ, ಸೌಲನಿಗಿಂತಲೂ ಶಕ್ತಿಶಾಲಿಯಾಗಿರುವಂತಹ ವ್ಯಕ್ತಿನೇ. ಯುದ್ಧ ಮಾಡ್ಲಿಕ್ಕೆ ನಿಂತ್ರೆ ಯಾರ ಹೆಲ್ಪ್ ಇಲ್ಲದೆಯೂ ಸಹ ಗೆದ್ಬಿಟ್ಟು ಬರ್ಲಿಕ್ಕೆ ಶಕ್ತಿ ಇರುವಂತವರೇ. ಆದ್ರೆ ತನ್ನನ್ನು ತಾನು ತಗ್ಗಿಸ್ಕೊಳ್ತಿರುವಂತಹದ್ದು ಮಾತ್ರ ಏನಂತ? ಬಡ ಸೊಳ್ಳೆ, ಸತ್ತ ನಾಯಿ. ಬದುಕಿರುವಂತಹ ನಾಯಿ ಅಲ್ಲ, ಸತ್ತ ನಾಯಿ. ಏನ್ ನಾನು ನಿನ್ ಮುಂದೆ ಏನು ಅಂತ ಹೇಳಿ ಮಾತಾಡ್ತಿದ್ದಾರೆ. ಇದು ನೋಡಿದ್ರೆ ನಮ್ಗೇನ್ ಅನ್ಸುತ್ತೆ? ದಾವಿದನು ದೇವ್ರ ಮುಂದೆ ತಗ್ಗಿಸ್ಕೊಂಡ್ರು, ದಾವಿದನು ಇನ್ನೊಬ್ಬ ಮನುಷ್ಯನ ಮುಂದೆ ತಗ್ಗಿಸ್ಕೊಂಡ್ರು. ನಿಜಾನ? ಈ ಗುಣ ನಮ್ಮಲ್ಲಿದ್ಯಾ? ಮನುಷ್ಯರಲ್ಲಿ ನಿಮಗೆ ಕಾಣಿಸುತ್ತೆ? ದೇವ್ರ ಮುಂದೆ ತಗ್ಗಿಸ್ಕೊಡುವಂತಹದ್ದಾಗ್ಲಿ, ಮನುಷ್ಯರ ಮುಂದೆ ತಗ್ಗಿಸ್ಕೊಡುವಂತಹದ್ದಾಗ್ಲಿ. ಒಬ್ಬ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನಿಗೂ ಜಗಳ ಬರ್ಲಿಕ್ಕೆ ಕಾರಣ ಒಂದೇ, ಏನು? ಈ ವ್ಯಕ್ತಿ ತಗ್ಗಿಸ್ಕೊಳ್ಲಿಕ್ಕೆ ರೆಡಿ ಇಲ್ಲ, ಆ ವ್ಯಕ್ತಿನೂ ತಗ್ಗಿಸ್ಕೊಳ್ಲಿಕ್ಕೆ ರೆಡಿ ಇಲ್ಲ. ಇಬ್ಬರಲ್ಲಿ ಒಬ್ರು ತಗ್ಗಿಸ್ಕೊಂಡ್ರು ಸಹ ಜಗಳ ಬರೋದಿಲ್ಲ. ಇಲ್ಲಿ ವಿಚಿತ್ರವಾಗಿರುವಂತಹ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿನೇ ತಗ್ಗಿಸ್ಕೊಂಡ್ಲಿ, ಆ ವ್ಯಕ್ತಿ ಎಲ್ಲ ತಪ್ಪು ಮಾಡಿದ್ದು, ನಾನ್ ಯಾಕೆ ತಗ್ಗಿಸ್ಕೊಂಡ್ಲಿ ಅಂತ ಈ ವ್ಯಕ್ತಿ, ಇದೇ ಥಾಟ್ ಪ್ರೋಸೆಸ್ ಅನ್ನ ಹೊಂದಿರುವಂತಹ ಎದುರುಗಡೆ ಇರುವಂತಹ ವ್ಯಕ್ತಿ, ಆ ವ್ಯಕ್ತಿನೂ ಏನಂತ ಯೋಚನೆ ಮಾಡ್ತಿರ್ತಾನೆ, ನಾನಲ್ಲ ತಪ್ಪು ಮಾಡಿದ್ದು, ಅವ್ರು ತಪ್ಪು ಮಾಡಿದ್ದು, ಅವ್ರು ತಗ್ಗಿಸ್ಕೊಂಡ್ಲಿ ಅಂತ ಆ ವ್ಯಕ್ತಿನೂ ಯೋಚನೆ ಮಾಡ್ತಿರ್ತಾನೆ. ದೀನ ಮನಸ್ಸು ಎಲ್ಲಿಂದ ಬಂತು ನಮಗೆ? ಹೌದಾ? ಎಲ್ಲಿಂದ ಬರುತ್ತೆ ದೀನ ಮನಸ್ಸು? ಈ ರೀತಿಯಾಗಿರುವಂತಹ ಒಪಿನಿಯನ್ ಅನ್ನ ನಾವು ಹೊಂದಿದ್ರೆ ದೀನ ಮನಸ್ಸು ಎಲ್ಲಿಂದ ಬರುತ್ತೆ ನಮ್ಮ ಹತ್ರ? ಯೇಸು ಕ್ರಿಸ್ತರನ್ನ ನಾವು ನೋಡಿ ಕಲ್ತಿದ್ದಾದ್ರೂ ಏನು? ಯೇಸು ಕ್ರಿಸ್ತರು ತನ್ನನ್ನು ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳಿ ಹೇಳಿದ್ರು ಒಂದಷ್ಟು ಗುಣಗಳನ್ನ, ಅದ್ರಲ್ಲಿ ದೀನ ಮನಸ್ಸು ಅನ್ನುವಂತಹದ್ದು ಒಂದು. ಹೌದಾ? ಯೇಸು ಕ್ರಿಸ್ತರಿಗಿದ್ದಂತಹ ದೀನ ಮನಸ್ಸು ನಮ್ಮಲ್ಲೂ ಇದೆಯಾ? ಅವ್ರು ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿದ್ಯಾ ಅಂತ ಹೇಳಿ ಶಿಕ್ಷೆ ಕೊಡ್ತಿದ್ರು ಸಹ ಒಂದು ಮಾತು ಮಾತಾಡಿಲ್ಲ, ಒಂದೇ ಒಂದು ಮಾತು ಮಾತಾಡಿಲ್ಲ. ಅದು ತನ್ನಲ್ಲಿದ್ದಂತಹ ದೀನ ಮನಸ್ಸು. ಅವ್ರು ಎಷ್ಟೇ ದೊಡ್ಡ ರಾಜ್ಯಾಧಿಕಾರವನ್ನ ಹೊಂದಿದ್ರು ಸಹ, ಒಂದ್ಸರಿ ಕರೆದ್ರು ದೂತರೆಲ್ಲರೂ ಸಹ ದಂಡಾಗಿ ಇಳಿತಿದ್ರು ಸಹ, ತನ್ನನ್ನು ರಕ್ಷಿಸಲು ಶಕ್ತರಾಗಿದ್ರು ಸಹ, ಆ ದೂತರು, ತಂದೆಯಾಗಿರುವಂತಹ ದೇವರೆಲ್ಲರೂ ಸಹ ಅದೆಲ್ಲೂ ಸಹ ಪ್ರದರ್ಶಿಸಿಲ್ಲ ಯೇಸು ಕ್ರಿಸ್ತರು. ನಿಜನ? ನಾವು ಕಲಿತಿರುವಂತಹ ಏನು? ಮನುಷ್ಯರಾಗಿ ನಾವೆಲ್ಲರೂ ಸಹ ದೀನ ಮನಸ್ಸನ್ನು ಕಲಿಬೇಕು ಅಂತ ಯೇಸು ಕ್ರಿಸ್ತರು ಹೇಳ್ಕೊಟ್ಟಿದ್ದಾರೆ. ಎಲ್ಲಿಂದ ಕಲಿತಿದೀವಿ ಅದನ್ನ? ಹಳೆ ಒಡಂಬಡಿಕೆಯಲ್ಲಿ ಭಕ್ತರೆಲ್ಲರೂ ಸಹ ಅದನ್ನ ಪ್ರದರ್ಶಿಸಿದ್ದಾರೆ. ರಾಜ ಆಗಿದ್ರು ಸಹ, ರಾಜನಾಗುವಂತಹ ಸಿಂಹಾಸನಕ್ಕೆ ಹತ್ತಿರವಿದ್ರು ಸಹ ದಾವಿದನ ಬಾಯಲ್ಲಿ ಬರ್ತಿರುವಂತಹದ್ದು, ಸರ್ ಬಿಡಿ ಸರ್, ನನ್ನನ್ನ ಬಡ ಸೊಳ್ಳೆ, ನಾನು ಸತ್ತ ನಾಯಿ ಅಂತಿದ್ದಾರೆ. ತನ್ನ ತಾನು ಎಷ್ಟು ತಗ್ಗಿಸ್ಕೊಂಡಿಕ್ಕಾಗುತ್ತೋ ಅಷ್ಟು ತಗ್ಗಿಸ್ಕೊಂಡ್ರು. ಆ ಕಾಲದಲ್ಲಿ ಹೋಲಿಕೆ ಅಂದ್ರೆ ಈ ತರ. ಈ ಕಾಲದಲ್ಲಿ ನಾವೇನು ಗೊತ್ತಿಲ್ಲದವ್ರು ಸರ್, ನಾವೇನು ಇಲ್ದವ್ರು ಸರ್ ಅಂತ ಹೇಳ್ಬೋದು. ಆ ಕಾಲದಲ್ಲಿ ಹೋಲಿಕೆಗಳು ಅಂದ್ರೆ ಈ ತರ ಅರ್ಥ ಆಯ್ತು, ಪ್ರಾಣಿಗಳಿಗೆ, ಹುಳುಗಳಿಗೆಲ್ಲ ಹೋಲಿಸ್ಕೊಳ್ತಾ ಇದ್ರು. ಹೌದಾ? ನಾವು ಇನ್ನೊಬ್ಬರ ಮುಂದೆ ಮಾತಾಡ್ಬೇಕಾದ್ರೆ ಇದೇ ತಗ್ಗಿಸುವಿಕೆ ಇದೆಯಾ ನಮ್ಮಲ್ಲಿ? ಯಾಕೆಂದ್ರೆ ಒಂದು ಮನೆಯಲ್ಲಿ ಜಗಳ ಆಗತ್ತೆ ಅಂತ ಅನ್ಕೊಳ್ಳಿ, ಯಾರ್ಯಾರ ಮಧ್ಯ, ಅತ್ತೆ ಸೊಸೆ ಮಧ್ಯ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ಗೋಸ್ಕರ. ಓಕೆ, ಈಗ ಅತ್ತೆ ಸೊಸೆ ಮಧ್ಯ ಏನ್ ಜಗಳ ನಡೆಯುತ್ತೆ? ಜಗಳ ಏನಕ್ಕೋಸ್ಕರ ಬರುತ್ತೆ ಅಂತ ನಿಮಗ ಅನ್ಸುತ್ತೆ? ಅತ್ತೆ ಸೊಸೆ ಮಧ್ಯ ಜಗಳ ಏನಕ್ಕೋಸ್ಕರ ಬರುತ್ತೆ ಅಂತ ನಿಮಗ ಅನ್ಸುತ್ತೆ? ಅತ್ತೆ ಒಂದ್ ಕೆಲಸ ಹೇಳ್ತಾರೆ, ಈ ಕೆಲಸವನ್ನ ಹಿಂಗೆ ಮಾಡ್ಬೇಕು, ಈ ಕೆಲಸವನ್ನ ಮಾಡು ಅಂತ ಹೇಳಿ, ಈ ಕೆಲಸವನ್ನ ಮಾಡ್ಬೇಕಾದ್ರೆ ಇದನ್ನ ಹಿಂಗೆ ಮಾಡ್ಬೇಕು ಅಂತ ಒಂದ್ ಮಾತು ಹೇಳ್ತಾರೆ ಅಂತ ಅನ್ಕೊಳ್ಳಿ. ಸೊಸೆಗೆ ಏನ್ ಅನ್ಸುತ್ತೆ? ಅದನ್ನ ನೋಡಿದಾಗ ಸೊಸೆಗೆ ಏನ್ ಅನ್ಸುತ್ತೆ? ನಾನು ನಮ್ಮ ಅತ್ತೆ ಓದಿರುವಂತಹದ್ದು 5ನೇ ಕ್ಲಾಸು 6ನೇ ಕ್ಲಾಸು, ನಾನು ಓದಿರುವಂತಹದ್ದು
MBA ನಮ್ಮತ್ತೆ ಅಂದ್ರೆ 5ನೇ ಕ್ಲಾಸ್ ಓದಿರುವಂತಹ ವ್ಯಕ್ತಿ ಹೇಳಿದಂತಹ ಮಾತನ್ನ ನಾನು MBA ಓದಿರುವಂತವ್ಳು ಕೇಳ್ಬೇಕು, ಈ ಸೊಸೆಗೆ ಅನ್ಸುವಂತಹದ್ದು. ನಾನು ಏನೂ ಇಲ್ಲ ಅಂತ ಅನ್ನಿಸ್ತಾ ಇವಾಗ. ಈಗ ಅತ್ತೆಗೆ ಏನ್ ಅನ್ನಿಸ್ತಿರುತ್ತೆ, ನನಗೆ 65 ವರ್ಷ, ನಮ್ಮ ಸೊಸೆಗೆ ಎಷ್ಟು ಅನ್ಕೊಳ್ಳೋಣ, ಒಂದು 35 ವರ್ಷ ಅಂತ ಅನ್ಕೊಳ್ಳೋಣ. ಓಕೆ, ನನ್ನ ಸೊಸೆಗೆ 35 ವರ್ಷ, ನಾನು ನನ್ನ ಸೊಸೆಗಿಂತ 30 ವರ್ಷ ದೊಡ್ಡವಳು. ನಾನ್ ಹೇಳಿದ್ದನ್ನ ನನ್ನ ಸೊಸೆ ಕೇಳೋದಿಲ್ಲ ಅಲ್ವಾ? ಇದು ಅತ್ತೆಗೆ ಅನ್ಸುವಂತಹದ್ದು. ನಿಜನಾ ಇಲ್ವಾ? ಸೊಸೆಗೆ ಏನ್ ಅನ್ನಿಸ್ತು, ನಾನು ದೊಡ್ಡೋಳು ಅಂತ ಅನ್ನಿಸ್ತು, ಯಾಕೆಂದ್ರೆ ನಾನು MBA ಮಾಡಿದ್ದೀನಿ ಅಂತ ನಾನ್ ದೊಡ್ಡೋಳು ಅಂತ ಸೊಸೆಗೆ ಅನ್ನಿಸ್ತು. ಅತ್ತೆಗೆ ನನ್ನ ಸೊಸೆಗಿಂತ 30 ವರ್ಷ ದೊಡ್ಡವಳು, ನಾನ್ ದೊಡ್ಡವಳು, ನಾನು ಜ್ಞಾನಿ ಅಂತ ಅನ್ನಿಸ್ತು. ಇಲ್ಲಿ ಇಬ್ರಲ್ಲಿ ದೀನ ಮನಸ್ಸು ಯಾರಿಗಿದೆ ಅಂತ ನೀವು ಹೇಳಿ. ಇಬ್ರಿಗೂ ಇಲ್ಲ. ಜಗಳ ಏನಕ್ಕೋಸ್ಕರ ಬರುತ್ತೆ ಮನೇಲಿ ಅಂತ ನಮ್ಗೆ ಅರ್ಥ ಆಯ್ತಾ? ಇಬ್ಬರು ಮನುಷ್ಯರ ಮಧ್ಯೆ ಜಗಳ ಏನಕ್ಕೋಸ್ಕರ ಬರುತ್ತೆ ಅಂತ ಅರ್ಥ ಆಯ್ತಾ ನಮಗೆ? ನಾನ್ ದೊಡ್ಡೋಳು ಅಂತ ಅತ್ತೆ, ನಾನ್ ದೊಡ್ಡೋಳು ಅಂತ ಸೊಸೆ, ಇಬ್ಬರಲ್ಲೂ ದೀನ ಮನಸ್ಸಿತ್ತು ಅಂತ ಅನ್ಕೊಳ್ಳಿ. ಸೊಸೆ MBA ಮಾಡಿದ್ರು ಸಹ ನಮ್ಮ ಅತ್ತೆ ನಮಗಿಂತ, ನಾನು ಓದಿರ್ಬೋದು ಎಕ್ಸ್ಟ್ರಾ, ಆದ್ರೆ ನಮ್ಮ ಅತ್ತೆಗೆ ನನಗಿಂತ ಹೆಚ್ಚಾದ ಅನುಭವ ಇದೆ. ಅವ್ರು ಹೇಳಿದ್ರೆ ಅದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ಸೊಸೆ. ಅತ್ತೆ, ನನ್ನ ಸೊಸೆ ನನಗಿಂತ ಜಾಸ್ತಿ ಓದ್ಕೊಂಡಿದ್ದಾಳೆ, ಅವಳಿಗೆ ನನಗಿಂತ ಚೆನ್ನಾಗಿರುತ್ತೆ ಮೆದುಳು. ನಾನು ಒಂದು ಕೆಲಸವನ್ನ ಹೇಳಿದ್ರೆ, ಅಮ್ಮ ಈ ತರ ಮಾಡಿದ್ರೆ ಈ ಸುಲಭ ಆಗ್ಬೋದು ಈ ಕೆಲಸವನ್ನ, ನಿನ್ನಿಷ್ಟ ಆದ್ರೂ ಸಹ ನಾನು ಹೇಳುವಂತಹದನ್ನ ಹೇಳಿದೀನಿ, ಅಡ್ವೈಸ್ ಅನ್ನ ಕೊಟ್ಟಿದ್ದೀನಿ, ಸಜೆಷನ್ ಅನ್ನ ಕೊಟ್ಟಿದ್ದೀನಿ. ನೀನ್ ಕನ್ಸಿಡರ್ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿನ್ಗೆ ಹೆಂಗ್ ಮಾಡ್ಬೇಕು ಅಂತ ಅನ್ಸುತ್ತೋ ಆ ಕೆಲಸವನ್ನ ನೀನ್ ಹಂಗ್ ಮಾಡಿ, ಯಾಕಂದ್ರೆ ನೀನ್ ನನ್ಗಿಂತ ಜಾಸ್ತಿ ಓದ್ತೀಯ ಅಂತ ಅತ್ತೆ ಅಂದ್ಲು ಅಂತ ಅನ್ಕೊಳ್ಳಿ. ಸೊಸೆ, ನಮ್ಮ ಅತ್ತೆಗೆ ಜ್ಞಾನ ಚೆನ್ನಾಗಿರುತ್ತೆ, ನನ್ಗಿಂತ ಅನುಭವ ಜಾಸ್ತಿ ಇದೆ ಅವ್ರ ಜೀವನದಲ್ಲಿ ಅಂತ ಸೊಸೆ ಅನ್ಕೊಂಡು, ಅತ್ತೆ ನನ್ನ ಸೊಸೆ ನನ್ಗಿಂತ ಜಾಸ್ತಿ ಓದಿದಾಳೆ, ಅವಳು ಜ್ಞಾನ ಚೆನ್ನಾಗಿರುತ್ತೆ, ಈ ಕೆಲಸವನ್ನ ಅವಳು ಅನ್ಕೊಂಡಿರುವಂತಹ ರೀತಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇವ್ರು ಅನ್ಕೊಂಡ್ರೆ ಜಗಳ ಬರುತ್ತಾ? ಅತ್ತೆ ಜ್ಞಾನಿ ಅಂತ ಸೊಸೆ, ಸೊಸೆ ಜ್ಞಾನಿ ಅಂತ ಅತ್ತೆ, ಜಗಳ ಎಲ್ಲಿಂದ ಬರುತ್ತೆ? ಗಲಭೆ ಎಲ್ಲಿಂದ ಬರುತ್ತೆ ಹೇಳಿ? ವೈಷಮ್ಯಗಳು, ವಿಭೇದಗಳು ಎಲ್ಲಿಂದ ಬರುತ್ತಾ? ಬರೋದಿಲ್ಲ. ಜಗಳ ಎಲ್ಲಿಂದ ಬರ್ತಿದೆ ಅರ್ಥ ಆಯ್ತಾ ನಮ್ಗೆ? ದೀನ ಮನಸ್ಸು ಎಲ್ಲೆಲ್ಲಿಲ್ವೋ ಅಲ್ಲಿ ಜಗಳ, ದ್ವೇಷ, ಹೊಟ್ಟೆ ಕಿಚ್ಚು ಇವೆಲ್ಲವೂ ಸಹ ಬರ್ಲಿಕ್ಕೆ ಶುರು ಆಗುತ್ತೆ. ಇಲ್ಲೂ ಅಷ್ಟೇ, ದಾವೀದನಿಗೆ ಸೌಲನ ಮೇಲೆ ಹೊಟ್ಟೆ ಕಿಚ್ಚಿರ್ಲಿಲ್ಲ, ಸೌಲನಿಗೆ ದಾವೀದನ ಮೇಲೆ ಹೊಟ್ಟೆ ಕಿಚ್ಚಿತ್ತು. ನಿಜನಾ? ದಾವೀದನಿಗೆ ಸೌಲನ ಮೇಲೆ ಹೊಟ್ಟೆ ಕಿಚ್ಚಿತ್ತು ಅಂತ ಎಲ್ಲಾದ್ರೂ ನೋಡ್ತೀವ ನಾವು ಸತ್ಯವೇದದಲ್ಲಿ? ಇಲ್ಲ. ನಿಜ ಹೇಳ್ಬೇಕಾದ್ರೆ ದಾವೀದನಿಗೂ ಸೌಲನ ಮೇಲೆ ಹೊಟ್ಟೆ ಕಿಚ್ಚು ಬರ್ಬೋದಿತ್ತು. ಏನಕ್ಕೋಸ್ಕರ? ಸೌಲನು ಸಿಂಹಾಸನದ ಮೇಲೆ ಕೂತಿದ್ದಾರೆ, ದಾವೀದನು ಫೀಲ್ಡ್ ವರ್ಕ್ ಮಾಡ್ತಿದ್ದಾರೆ, ಕಷ್ಟಪಟ್ಟು ಯುದ್ಧಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ನಿಜನಾ? ಓಡಾಡ್ಬೇಕಾಗಿರುವಂತ ಕೆಲಸ ಯಾರ್ದು? ದಾವೀದನದ್ದು. ಕಷ್ಟಪಡ್ಬೇಕಾಗಿರುವಂತ ಕೆಲಸ ಯಾರ್ದು? ರಾಜ ಆಗುವುದಕ್ಕಿಂತ ಮುಂಚೆ ನಾನು ಹೇಳ್ತಿರುವಂತಹದ್ದು. ಸೌಲನಿಗೋಸ್ಕರ ಇಸ್ರಾಯೇಲಿಯರ ಪಕ್ಷದಲ್ಲಿ ಯುದ್ಧ ಎಲ್ಲ ಮಾಡ್ತಿರ್ತಾರಲ್ವಾ ದಾವೀದನು, ಅದ್ ಆರಾಮಾಗಿ ಸಿಂಹಾಸನದ ಮೇಲೆ ಯಾಕೆ ಕೂತಿದ್ದಾರೆ? ಸೌಲನು. ಓಡಾಡ್ಬೇಕು, ಫೀಲ್ಡ್ ವರ್ಕ್ ಮಾಡ್ತಿರುವಂತಹದ್ದು ಯಾರು? ದಾವೀದನು. ಇಷ್ಟಕ್ಕೂ ಸೌಲನ ಮೇಲೆ ದಾವೀದನ ಹೊಟ್ಟೆ ಕಿಚ್ಚು ಬರ್ಬೇಕಿತ್ತು, ನಾನು ಇಷ್ಟು ಕಷ್ಟಪಟ್ಟರು ನೀನ್ ಆರಾಮಾಗಿ ಸಿಂಹಾಸನದ ಮೇಲೆ ಕೂತಿದ್ಯಾ ಅಂತ ಹೇಳಿ. ಹಂಗಾಗಿಲ್ಲ, ಇಲ್ಲಿ ಉಲ್ಟಾ ಆಯ್ತು. ಸೌಲನಿಗೆ ದಾವೀದನ ಮೇಲೆ ಹೊಟ್ಟೆ ಕಿಚ್ಚು ಬರ್ಲಿಕ್ಕೆ ಶುರು ಆಯ್ತು. ದಾವೀದನ ದೀನ ಮನಸ್ಸನ್ನ ನೋಡಿದ್ದೇವೆ, ಅದು ನಮ್ಮಲ್ಲಿ ಎಷ್ಟು ಜನರಿಗಿದೆ ಅಂತ ಹೇಳಿ ನಾವೇ ಪರೀಕ್ಷೆ ಮಾಡ್ಕೊಳ್ಳೋಣ. ಏನು ತೊಂದರೆ ಇಲ್ಲ ಇಷ್ಟ ದಿನ ಇಲ್ಲ ಅಂತ ಹೇಳಿದ್ರೆ, ಇನ್ನು ಮುಂದೆ ಹೋಗ್ತಾ ರೂಢಿಸ್ಕೊಳ್ತೀವ. 2 ಪಾಯಿಂಟ್. ಪ್ರಪ್ರಥಮವಾಗಿ ದೇವರ ಮುಂದೆ ಸಂಪೂರ್ಣವಾಗಿ ನಮ್ಮನ್ನ ನಾವು ತಗ್ಗಿಸ್ಕೋಬೇಕು. 2ನೇದಾಗಿ ಮನುಷ್ಯರ ಮುಂದೆ ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕು. ಹೌದಾ? ಯಾಕೆಂದ್ರೆ ನಾವು ನಮ್ಮ ಆಲೋಚನೆಗೆ ಮನುಷ್ಯರ ಮನಸ್ಸು ಅಂದ್ರೆ ಹಂಗಾಗೋಗಿದೆ. ಮೂವಿಗಳನ್ನ ನೋಡಿ ಅಥವಾ ಪ್ರಪಂಚವನ್ನ ನೋಡಿ ನಾವು ಆತರ ಇರ್ಬೇಕು, ಹಂಗಿದ್ರೆ ಮಾತ್ರ ಜೀವನ ಮಾಡ್ಲಿಕ್ಕೆ ಆಗುವಂತಹದ್ದು, ಹಂಗೆ ಜೋರಾಗಿ ಮಾತಾಡಿದ್ರೇನೆ ಜೀವನ ಮಾಡ್ಲಿಕ್ಕೆ ಆಗುವಂತಹದ್ದು, ಹಂಗೆ ನಮ್ಮನ್ನ ನಾವು ಕೊಚ್ಕೊಂಡ್ರೆ ಮಾತ್ರ ಜೀವನ ಮಾಡ್ಲಿಕ್ಕೆ ಆಗುವಂತಹದ್ದು ಅಲ್ಲ. ನಿಮ್ಮ ಜೊತೆ ಇರುವಂತಹದ್ದು ದೇವ್ರು ಅಂತ ಹೇಳಿದ್ರೆ, ನಿಮ್ಮನ್ನ ನಡ್ಸ್ಕೊಂಡು ಹೋಗುವಂತಹದ್ದು ದೇವ್ರು ಅಂತ ಹೇಳಿದ್ರೆ, ನಿಮ್ಮನ್ನ ಜೀವನ ಮಾಡಿಸ್ಕೊಂಡು ಹೋಗುವಂತವ್ರು ಮುಂದೆ ದೇವ್ರು ಅಂತ ಹೇಳಿದ್ರೆ, ನೀವು ದೇವರ ಮೇಲೆ ಆಧಾರ ಮಾಡ್ಕೊಳ್ಳುವಂತಹದನ್ನ ಬಿಟ್ಟು ನಾವು ನಮ್ಗೇನೋ ಗೊತ್ತು ಅಥವಾ ನಮ್ಗೇನೋ ಬರುತ್ತೆ, ನಾವು ತುಂಬಾ ದೊಡ್ಡವರು, ನಮ್ಮ ಹತ್ರ ಎಲ್ಲವೂ ಇದೆ ಅನ್ನುವಂತಹದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಜೀವನ ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ? ಅದು ನಮ್ಮನ್ನ ಕಾಪಾಡುತ್ತಾ? ನಮ್ಮ ಹತ್ರ ಇರುವಂತಹದೆಲ್ಲ ನಮ್ಮನ್ನ ಕಾಪಾಡ್ಕೊಂಡು ಹೋಗುತ್ತಾ ಜೀವನದುದ್ದಕ್ಕೂ? ಇಲ್ಲ ಅಲ್ವಾ? ಅದಕ್ಕೋಸ್ಕರ ನಾವು ಹೊಂದಿರ್ಬೇಕಾಗಿರುವಂತ ಒಪಿನಿಯನ್ ಏನು ಅಂತ ಹೇಳಿದ್ರೆ, ನಾನೇನು ಅಲ್ಲ, ನಂಗೇನು ಗೊತ್ತಿಲ್ಲ. ಅವಾಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಮ್ಮ ಜೀವನ. ಒಬ್ಬರ ಮೇಲೆ ಒಂದು ಚಿಕ್ಕ ಕೆಟ್ಟ ಅಭಿಪ್ರಾಯ ಇರೋದಿಲ್ಲ ನಮಗೆ. ಯಾಕೆ? ನಾವೆಲ್ಲರಿಗಿಂತ ಹಿಂದೆ ಅಂತ ಅನ್ಕೊಂಡ್ಮೇಲೆ ನಾವೇ ನಮ್ಮನ್ನ ಹಿಂದೆ ತಳ್ಕೊಂಡ್ಮೇಲೆ, ನಾವೇ ನಮ್ಮನ್ನ ಹಿಂದೆ ತಳ್ಕೊಂಡ್ಮೇಲೆ ಇನ್ನೊಬ್ರು ನಮ್ಮನ್ನ ಹಿಂದೆ ತಳ್ಳಿಕ್ಕಾಗತ್ತೆ? ಇಲ್ಲ ಅಲ್ವಾ?
ನಾವು ನಾವು ಹಿಂದೆ ತಳ್ಕೊಂಡ್ರೆ ಇನ್ನೊಬ್ರು ನಮ್ಮನ್ನ ಹಿಂದೆ ತಳ್ಳಿಕ್ಕಾಗತ್ತ? ಇಲ್ಲ, ಆಲ್ರೆಡಿ ನಮಗ್ ನಾವೇ ಹಿಂದೆ ತಳ್ಕೊಂಡಿದ್ದೇವೆ. ಅಲ್ಲಿಂದ ಬೇಕಾದ್ರೆ ದೇವರು ನಮ್ಮನ್ನು ಮುಂದೆ ಕರ್ಕೊಂಡ್ಬಂದ್ ಇಡ್ತಾರೆ. ನಿಮಗೆ ಅರ್ಥ ಆಯ್ತಾ ನಾ ಹೇಳಿರುವಂತಹದ್ದು? ನಮ್ಮನ್ನ ನಾವು ಹಿಂದೆ ತಳ್ಕೊಂಡ್ರೆ, ನಮ್ಮನ್ನ ನಾವು ತಗ್ಗಿಸ್ಕೊಂಡ್ರೆ, ದೇವ್ರು ಬೇಕಾದ್ರೆ ಅವ್ರ ಚಿತ್ತ ಇದ್ರೆ ನಮ್ಮನ್ನ ಮುಂದೆ ತಗೊಂಡ್ಬಂದ್ ಇಡ್ತಾರೆ. ನಾವು ಮುಂದೆ ಬರ್ಬೇಕು ಅಂತ ಅನ್ಕೊಂಡ್ವಿ ಅಂತ ಅನ್ಕೊಳ್ಳಿ, ನಾವು ತಗ್ಗಿಸ್ಕೊಳ್ಲಿಕ್ಕೆ ರೆಡಿ ಇಲ್ಲ ಅಂತ ಅನ್ಕೊಳ್ಳಿ, ನಮ್ಮನ್ನ ಯಾರು ಪ್ರೆಸ್ ಮಾಡಿ ಕೆಳಗಡೆ ತಳ್ತಾರೆ? ನಮ್ಮನ್ನ ಯಾರು ಪ್ರೆಸ್ ಮಾಡಿ ಕೆಳಗಡೆ ತಳ್ತಾರೆ? ದೇವರ. ಹೌದಲ್ವಾ? ಇಲ್ಲಿ ಸೀಕ್ರೆಟ್ ಅಷ್ಟೇ, ನಮ್ಮನ್ನ ನಾವು ತಗ್ಗಿಸ್ಕೊಂಡ್ವಾ ದೇವರು ನಮ್ಮನ್ನ ಮೇಲೆತ್ತುತ್ತಾರೆ. ನಮ್ಮನ್ನ ನಾವು ಮೇಲೆತ್ಕೊಂಡ್ಲಿಕ್ಕೆ ಹೋದ್ವಾ ಅಥವಾ ತಗ್ಗಿಸ್ಕೊಳ್ಳುವಂತಹ ಮನಸ್ಥಿತಿ ಇಲ್ಲದೆ ಮುಂದೆ ಹೋದ್ವಾ ದೇವರು ನಮ್ಮನ್ನ ತೊಳೆದು ಪ್ರೆಸ್ ಮಾಡ್ತಾರೆ. ಹೌದಾ? ಯಾಕಂದ್ರೆ ದೇವರಿಗೆ ಅದು ಆಗದೇ ಇರುವಂತಹದ್ದು. ನಮ್ಮನ್ನ ಸೃಷ್ಟಿ ಮಾಡ್ಬೇಕಾದಳು. ಈ ಉದಾಹರಣೆನೂ ಸಹ ನಾನು ಲಾಸ್ಟ್ ಟೈಮ್ ಕೊಟ್ಟಿದ್ದೇನು, ಸಾಕಷ್ಟು ಸರಿ ಮಾತಾಡ್ಕೊಂಡಿದ್ವಿ. ಏನು, ದೇವರು ನಮ್ಮನ್ನ ಮನುಷ್ಯರಲ್ಲಿ 3 ಗುಣ ಇಟ್ಟಿಲ್ಲ ದೇವ್ರು. ಅಂದ್ರೆ 3 ತರ ಎಲ್ಲಾ ಸೌಕರ್ಯಗಳನ್ನ ಕೊಟ್ಟು ದೇವರು ಸೃಷ್ಟಿ ಮಾಡಿಲ್ಲ. ಪ್ರಪ್ರಥಮವಾಗಿ ಎಲ್ಲವೂ ಇರುವಂತೆ ನಮ್ಮನ್ನ ಮಾಡಿಲ್ಲ ದೇವ್ರು. ನಿಜನ? ಎಲ್ಲವೂ ಉಳ್ಳಂತವರಾಗಿ ನಮ್ಮನ್ನ ಸೃಷ್ಟಿ ಮಾಡಿಲ್ಲ ಮನುಷ್ಯರನ್ನ. ಎಲ್ಲವೂ ಉಳ್ಳಂತವರಾಗಿ, ಸರ್ವವೂ ಉಳ್ಳಂತವರಾಗಿ ಮನುಷ್ಯರನ್ನ ದೇವರು ಸೃಷ್ಟಿ ಮಾಡಿಲ್ಲ. ಎಲ್ಲವೂ ಇರುವಂತವರನ್ನಾಗಿ ನಮ್ಮನ್ನ ಮಾಡಿಲ್ಲ ದೇವರು. ಸರ್ವಶಕ್ತರನ್ನಾಗಿ ನಮ್ಮನ್ನ ಸೃಷ್ಟಿ ಮಾಡಿಲ್ಲ ಮನುಷ್ಯರನ್ನ ದೇವರು. ನಿಜಾನ? ಎಲ್ಲವೂ ಇದೆಯಾ ನಮ್ಮ ಹತ್ರ? ನೀವು ಯೋಚನೆ ಮಾಡಿ ನೋಡಿ. ಫಸ್ಟ್ ಪಾಯಿಂಟ್ ನಾವ್ ಏನ್ ಮಾತಾಡ್ಕೊಂಡು, ಎಲ್ಲವೂ ಇರುವಂತವರನ್ನಾಗಿ ನಮ್ಮನ್ನ ದೇವರು ಸೃಷ್ಟಿ ಮಾಡಿಲ್ಲ. ದೇವರಿಗೆ ಒಂದು ಹೆಸರಿದೆ. ಏನು ಆ ಹೆಸರಿದೆ? ಏನು? ಇರುವಾತರು. ಹೌದಲ್ವಾ? ಏನ್ ಇರುವಾತರು? ಹಂಗಿದ್ರೆ ಆ ಹೆಸರಿಗೆ ಅರ್ಥ ಏನು ನಿಮ್ಮ ಪ್ರಕಾರ? ಇರುವಾತರು ಅನ್ನುವಂತಹ ಪದಕ್ಕೆ ಅರ್ಥ ಏನು? ಬೇಗ ಬೇಗ ಹೇಳ್ಬೇಕು. ಎಲ್ಲ ಇದೆ, ಎಲ್ಲ ಕಾಲದಲ್ಲೂ ಇರುವಂತವರು, ಎಲ್ಲವೂ ಇರುವಂತವರು. ನೀವು ಹೇಗ್ ಬೇಕಾದ್ರೂ ಇಂಟರ್ಪ್ರೆಟ್ ಮಾಡ್ಬೋದು, ಯಾವ ಆಂಗಲ್ ಅಲ್ಲಿ ಬೇಕಾದ್ರೂ ಇಂಟರ್ಪ್ರೆಟ್ ಮಾಡ್ಬೋದು ಆ ವರ್ಡ್ ಅನ್ನ. ಇರುವಾತರು ಅನ್ನುವಂತಹ ವರ್ಡ್ ಅನ್ನ, ದೇವರಿಗೆ ಇರುವಂತಹ ಹೆಸರನ್ನ ನೀವು ಯಾವ ಆಂಗಲ್ ಅಲ್ಲಿ ಬೇಕಾದ್ರೂ ಇಂಟರ್ಪ್ರೆಟ್ ಮಾಡ್ಬೋದು. ಎಲ್ಲವೂ ಇರುವಾತರು ಅಂತ ಬೇಕಾದ್ರೂ ಹೇಳ್ಬೋದು. ಆಮೇಲೆ ಎಲ್ಲಾ ಕಾಲದಲ್ಲೂ ವಾಸ ಮಾಡುವಂತವರು ಅಂತ ಬೇಕಾದ್ರೂ ಹೇಳ್ಬೋದು. ಹೆಂಗ್ ಬೇಕಾದ್ರೂ ಹೇಳ್ಬೋದಲ್ಲ. ನಮ್ಗ ಆ ಗುಣ ಇದೆಯಾ? ಎಲ್ಲವೂ ಇರುವಾತರ ನಾವು. ಒಂದಿದ್ರೆ ಇನ್ನೊಂದು ಇರೋದಿಲ್ಲ, ಇನ್ನೊಂದಿದ್ರೆ ಇನ್ನೊಂದು ಇರೋದಿಲ್ಲ. ಶ್ರೀಮಂತನಾಗಿರುವಂತಹ ಮುಖೇಶ್ ಅಂಬಾನಿಗೂ ಸಹ ಒಂದು ಕೊರತೆ ಇರುತ್ತ. ಆರೋಗ್ಯ ಸಮಸ್ಯೆ, ತನ್ನ ಮಗನಿಗೆ ಕಣ್ಣೀರಾಗ್ತಿದ್ರಲ್ವಾ ಮಗನ ಮದುವೆಯಲ್ಲಿ. ಅಂದ್ರೆ ಒಂದಿದ್ರೆ ಇನ್ನೊಂದು ಇರೋದಿಲ್ಲ. ಎಲ್ಲವೂ ಇರುವಾತರು ಅಲ್ಲ ನಾವು ಮನುಷ್ಯರು. ಮನುಷ್ಯರ ಜೀವನದಲ್ಲಿ ದೇವರು ಕೊರತೆಗಳನ್ನ ಇಟ್ಟಿದ್ದಾರೆ. ಹೌದಾ? ಒಂದಿದ್ರೆ ಇನ್ನೊಂದಿರೋದಿಲ್ಲ, ಇನ್ನೊಂದಿದ್ರೆ ಇನ್ನೊಂದಿರೋದಿಲ್ಲ. ಎಲ್ಲವೂ ಇರುವಾತರು ಅಲ್ಲ ನಾವು, ಎಲ್ಲವೂ ಉಳ್ಳಂತವರು ಅಲ್ಲ ನಾವು. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಾವು ಸರ್ವಶಕ್ತರ. ನಾವು ಸರ್ವಶಕ್ತರ. ಹೆಸರೇನು? ಸರ್ವಶಕ್ತರು. ನಾವು ಸರ್ವಶಕ್ತರ ಅಲ್ಲ. ದೇವರು ಈ ಪ್ರಪಂಚದಲ್ಲಿ ಏನೂ ಇರ್ಲಿಲ್ಲ, ಏನೂ ಇಲ್ಲದೆ ಇರುವಂತಹ ಈ ಶೂನ್ಯದಲ್ಲಿ ಇಷ್ಟನ್ನ ಸೃಷ್ಟಿ ಮಾಡಿದ್ದಾರೆ. ನೀವು ನೋಡ್ತಿರುವಂತಹ ಆಕಾಶ, ನಿಮ್ಮ ತಲೆ ಎತ್ತದಾಗ ನಿಮಗೆ ಕಾಣಿಸುತ್ತಲ್ವಾ ಆಕಾಶ? ಅದು ಒಂದಿನ ಇರ್ಲಿಲ್ಲ. ನಿಮ್ಮ ಕಾಲ್ ಕೆಳಗಡೆ ಇರುವಂತಹ ಭೂಮಿ, ಅದು ಒಂದಿನ ಇರ್ಲಿಲ್ಲ. ದೇವರು ಏನೂ ಇಲ್ಲದೆ ಇರ್ಬೇಕಾದ್ರೆ ಆಕಾಶವನ್ನು ಸೃಷ್ಟಿ ಮಾಡಿದ್ರು, ಏನೂ ಇಲ್ಲದೆ ಇರ್ಬೇಕಾದ್ರೆ ಭೂಮಿಯನ್ನ ಸೃಷ್ಟಿ ಮಾಡಿದ್ರು, ಏನೂ ಇಲ್ಲದೆ ಇರ್ಬೇಕಾದ್ರೆ ನಕ್ಷತ್ರಗಳು, ಅದು ಇದು ಎಲ್ಲವನ್ನು ಸೃಷ್ಟಿ ಮಾಡಿದ್ರು. ಅದಕ್ಕೆ ದೇವರನ್ನ ಸರ್ವಶಕ್ತರು ಅಂತ ಹೇಳಿ ಕರಿತೀವಿ. ಏನ್ ಬೇಕಾದ್ರೂ ಮಾಡ್ಲಿಕ್ಕಾಗತ್ತೆ, ಏನ್ ಬೇಕಾದ್ರೂ ಮಾಡ್ಲಿಕ್ಕಾಗತ್ತೆ. ಹೌದಾ? ನಮಗಿದ್ಯಾ ಗುಣ? ನಮಗ್ ಕೊಟ್ಟಿದಾರ? ಶಕ್ತಿಯನ್ನ ಕೊಟ್ಟಿದಾರ? ಸರ್ವಶಕ್ತಿವಂತಿಕೆ ಅನ್ನ ಕೊಟ್ಟಿದಾರ ನಮಗೆ? ಇಲ್ಲ. ನಿಮ್ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ನಮ್ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದ್ ಸೂರ್ಯ ಇದೆ, ಇನ್ನೊಂದ್ ಸೂರ್ಯನನ್ನ ಬರಮಾಡ್ಬೇಕು, ಆಗತ್ತ ನಮ್ ಕೈಯಲ್ಲಿ? ಸೂರ್ಯನನ್ನ ಬಿಡಿ, ಸದ್ಯ ನಾವು ಬೆಂಕಿ ಪಟ್ಟಣದಲ್ಲಿ ಮ್ಯಾಚ್ ಬಾಕ್ಸ್ ಅಲ್ಲಿ ಅಂಟಿಸಿದ್ರು ಅದು ಒಂದೊಂದ್ಸರಿ ಹಾರೋಗುತ್ತೆ. ಅದು ನಮ್ಮ ಕೆಪಾಸಿಟಿ, ನಮ್ಮ ಶಕ್ತಿ. ಅದು ದೇವರ ಶಕ್ತಿ, ಸರ್ವಶಕ್ತವಂತಿಕೆ ಅನ್ನುವಂತಹ ದೇವರ ಶಕ್ತಿ. ನಮ್ಮ ಶಕ್ತಿ ಇಷ್ಟೇ. ಜೀವನ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ ದೇವರು. ಹೌದಾ? ಓಕೆ. ಫಸ್ಟ್ ಪಾಯಿಂಟ್, ಎಲ್ಲವೂ ಉಳ್ಳಂತವರನ್ನಾಗಿ ನಮ್ಮನ್ನ ಸೃಷ್ಟಿ ಮಾಡಿಲ್ಲ ದೇವರು. ಸರ್ವಶಕ್ತವಂತರಾಗಿ ನಮ್ಮನ್ನ ಸೃಷ್ಟಿ ಮಾಡಿಲ್ಲ ದೇವರು. ಮೂರನೇದಾಗಿ, ಸರ್ವಜ್ಞಾನಿಗಳ ನಾವ್ ಯಾರಾದ್ರೂ? ಸರ್ವಜ್ಞಾನಿಗಳ ಯಾರಾದ್ರೂ ನಾವು? ಅಲ್ಲ. ಸರ್ವಜ್ಞಾನಿಯನ್ನಾಗೂ ದೇವರು ನಮ್ಮನ್ನ ಮಾಡಿಲ್ವಾ? ಮಾಡಿಲ್ಲ. ಸರ್ವಜ್ಞಾನಿ ಅಂದ್ರೆ ಪ್ರಪಂಚದಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತಹದ್ದು ಏನು ಇರಬಾರ್ದು. ಇಲ್ಲಿ ವಿಚಿತ್ರ ಏನು ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಇರುವಂತಹದ್ದೆಲ್ಲ ನಮ್ಗೆ ಗೊತ್ತಿಲ್ಲದೆ ಇರುವಂತಹದ್ದೇ. ಹೌದಾ? ಕಳೆದ ಸಾರಿ ಸೈನ್ಸ್ ವರ್ಸಸ್ ಬೈಬಲ್ ಅನ್ನುವಂತಹ ಅಂಶ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಹೇಳಿದಾಗ
ಒಂದು ಪಾಯಿಂಟ್ ಅನ್ನು ಹೇಳಿದ್ವಿ, ಪ್ರಪಂಚಕ್ಕೆ ಕಾಣಿಸುವಂತಹದ್ದು ಎಷ್ಟಂತೆ, ಪ್ರಪಂಚಕ್ಕೆ ಕಣ್ಣಿಗೆ ಕಾಣಿಸುವಂತಹ ಮ್ಯಾಟರ್ ಎಷ್ಟು, 30%. 30% ಅಲ್ವಾ. ಆ ಕಣ್ಣಿಗೆ ಕಾಣಿಸುವಂತಹದ್ರಲ್ಲಿ ಸಾಕಷ್ಟು ಓದಿರುವಂತಹ ವಿಜ್ಞಾನಿಗಳಿಗೆ, ಸಾಕಷ್ಟು ಪರಿಶೋಧನೆ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಎಷ್ಟು ಗೊತ್ತು ಆ 30% ಅಲ್ಲಿ? 0.000. ಅದರಲ್ಲಿ 5%, 30% ಅಲ್ಲಿ ಕಾಣಿಸುವಂತಹ ಪದಾರ್ಥ ಏನಿದೆ 30%, ಅದರಲ್ಲಿ ವಿಜ್ಞಾನಿಗಳಿಗೆ ಎಷ್ಟು ಒಂದ್ ಸ್ವಲ್ಪ ಅಂದಾಜ್ ಸಿಕ್ಕಿದೆ ಅಂತ ಹೇಳಿದ್ರೆ 5% ಮೇಲೆ. ಹೌದಾ? ನಾ ಸರ್ವಜ್ಞಾನಿಗಳ ಅಲ್ಲ. ಅದಕ್ಕೆ ನಾವಾಗ್ಲಿನ ಮಾತಾಡ್ತಿರುವಂತಹದ್ದು, ದೇವರು ನಮ್ಮನ್ನ ಎಲ್ಲವೂ ಉಳ್ಳಂತವರನ್ನಾಗಿ ಮಾಡಿಲ್ಲ, ದೇವರು ನಮ್ಮನ್ನ ಸರ್ವಶಕ್ತರನ್ನಾಗಿ ಮಾಡಿಲ್ಲ, ದೇವರು ನಮ್ಮನ್ನ ಸರ್ವಜ್ಞಾನಿಗಳಾಗಿ ಮಾಡಿಲ್ಲ. ಯಾಕೆ ಗೊತ್ತಾ ಸರ್ವಜ್ಞಾನಿಗಳಾಗಿ ಯಾಕೆ ನಮ್ಮನ್ನ ಮಾಡಿಲ್ಲ ಗೊತ್ತಾ? ಒಂದ್ ವೇಳೆ ನಮಗ್ ಸರ್ವಜ್ಞಾನ ಇತ್ತು ಅಂತ ಅನ್ಕೊಳ್ಳಿ, ನಾವ್ ಯಾರ ಮುಂದೆ ತಗ್ಗಿಸ್ಕೊಳ್ತಿದ್ವಿ ಅಂತ ನೀವ್ ಹೇಳಿ. ಒಂದ್ ವೇಳೆ ಅರ್ಧ ಬರ್ಧ ಜ್ಞಾನ ಇರುವಂತವ್ರು ಅಥವಾ 0.00001% ಜ್ಞಾನ ಇರುವಂತವರಾಗಿ ಇವಾಗ್ಲೇ ನಾವ್ ಯಾರ ಮುಂದೆನೂ ತಗ್ಗಿಸ್ಕೊಳ್ಲಿಕ್ಕೆ ರೆಡಿ ಇಲ್ಲ. ನಿಜಾನ? ಇನ್ ದೇವ್ರು ನಮ್ಮನ್ನ ಸರ್ವಜ್ಞಾನಿಗಳನ್ನಾಗಿ ಸೃಷ್ಟಿ ಮಾಡಿದ್ರು ಅಂತ ಅನ್ಕೊಳ್ಳಿ, ನಾವ್ ಯಾರ ಮುಂದೆ ತಗ್ಗಿಸ್ಕೊಳ್ತಿದ್ವಿ? ನಿಮಗೇನ್ ಅನ್ಸುತ್ತೆ? ಮರ್ತು ಬಿಡ್ತಿದ್ವಲ್ವಾ ದೇವರನ್ನ? ದೇವರನ್ನ ನೆನ್ಪಿಟ್ಟು ನಮ್ ದೇವರು ಅನ್ನೋರ್ದವ್ರು ಬೇಕಾ ನಮ್ಗೆ ಇಷ್ಟಕ್ಕೂ? ನಮಗೆ ಎಲ್ಲ ಜ್ಞಾನ ಇದೆ ಅಂತ ಅನ್ಕೊಂಡಿರ್ತಾ ಇದ್ವಿ. ದೇವ್ರು ಒಂದ್ ವೇಳೆ ನಮ್ಮನ್ನ ಸರ್ವಶಕ್ತರನ್ನಾಗಿ ಸೃಷ್ಟಿ ಮಾಡಿದ್ರು ಅಂತ ಅನ್ಕೊಳ್ಳಿ, ದೇವ್ರ ಕೈಯಲ್ಲಿ ಆಗ್ತಿತ್ತು, ಆ ಮೂರು ನಮಗ್ ಕೊಡ್ಲಿಕ್ಕೆ ಆಗ್ತಿತ್ತು. ಇಷ್ಟು ಸುಂದರವಾಗಿರುವಂತ ಕೈಗಳು, ಕಾಲ್ಗಳು, ಅದು ಇದು ಶರೀರದಲ್ಲಿರುವಂತಹ ಪ್ರತಿ ಅವಯವಗಳನ್ನ ಕೊಟ್ಟಿರುವಂತಹ ದೇವರಿಗೆ ಈ ಮೂರು ಗುಣಗಳನ್ನ ಇಟ್ಟು ನಮ್ಮಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಕಷ್ಟ ಏನಿರ್ಲಿಲ್ಲ. ಏನು? ಸರ್ವಜ್ಞಾನಿಗಳನ್ನಾಗಿ ನಮ್ಮನ್ನ ಮಾಡುವಂತಹ ಕಷ್ಟ ಇರ್ಲಿಲ್ಲ, ಸರ್ವಶಕ್ತರನ್ನಾಗಿ ನಮ್ಮನ್ನ ಮಾಡುವಂತಹ ಕಷ್ಟ ಇರ್ಲಿಲ್ಲ, ಸರ್ವವೂ ಉಳ್ಳಂತವರಾಗಿ ನಮ್ಮನ್ನ ಮಾಡುವಂತಹದ್ದು ಕಷ್ಟ, ಇರುವಾತರಾಗಿ ನಮ್ಮನ್ನ ಸೃಷ್ಟಿ ಮಾಡುವಂತದ್ದು ಕಷ್ಟ ಆಗಿರ್ಲಿಲ್ಲ. ನಮ್ಮನ್ನು ಇರುವಾತರನ್ನಾಗಿ ಮಾಡ್ಬೋದಿತ್ತ? ಮಾಡ್ಬೋದಿತ್ತು. ಹೆಂಗಿರ್ತಾ ಇತ್ತು ನಮ್ಮ ಜೀವನ? ಇರುವಾತರನ್ನಾಗಿ ನಮ್ಮನ್ನೂ ಮಾಡ್ಬಿಟ್ಟಿದ್ರೆ ಹೆಂಗಿರ್ತಾ ಇತ್ತು ನಮ್ಮ ಜೀವನ? ಎಲ್ಲವೂ ಇರ್ತಾ ಇತ್ತು, ಏನೂ ಕೊರತೆ ಇರ್ಲಿಲ್ಲ. ಆ ಕಡೆ ಆರೋಗ್ಯ ಇರ್ತಾ ಇತ್ತು, ಈ ಕಡೆ ಹಣ ಇರ್ತಿತ್ತು, ಈ ಕಡೆ ಇನ್ನೊಂದು ಇರ್ತಿತ್ತು, ಈ ಕಡೆ ಸಂತೋಷ ಇರ್ತಿತ್ತು, ಈ ಕಡೆ ನೆಮ್ಮದಿ ಇರ್ತಾ ಇತ್ತು, ಎಲ್ಲ ಇರ್ತಾ ಇತ್ತು. ದೇವ್ರ ಕಡೆ ತಲೆ ಎತ್ ನೋಡುವಂತವ್ರು ಯಾರು? ಬೇಡ, ದೇವರನ್ನ ಬಿಟ್ಬಿಡಿ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮುಂದೆ ತಗ್ಗಿಸ್ಕೊಳ್ತಿದ್ನ? ಏನಿಲ್ಲ. ನೆವರ್. ಆಗ್ತಿರ್ಲಿಲ್ಲ ಅಲ್ವಾ ಅದು? ಯಾಕಂದ್ರೆ ಯಾರ ಮುಂದೆನೂ ತಗ್ಗಿಸ್ಕೊಳ್ಳುವಂತ ಅವಶ್ಯಕತೆ ಇನ್ನೊಬ್ಬರಿಗೆ ಇರ್ತಾ ಇರ್ಲಿಲ್ಲ. ಒಂದು ವೇಳೆ ದೇವರು ನಮ್ಮನ್ನ ಸರ್ವ ಉಳ್ಳಂತವರನ್ನಾಗಿ ಮಾಡಿದ್ರೆ. ದೇವ್ರು ಹಂಗ್ ಮಾಡಿದ್ರ? ದೇವ್ರ ಪ್ಲಾನೇ ಬೇರೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಆಧಾರ ಮಾಡ್ಕೊಂಡು ಬದುಕಬೇಕು ಒಂದ್ ಸಮಾಜದಲ್ಲಿ ಬದುಕಬೇಕಾದ್ರೆ, ನಾವೆಲ್ಲರೂ ಸಹ ಇಂಡಿಪೆಂಡೆಂಟ್ ಆಗಲ್ಲದೆ ಇಂಟರ್ ಡಿಪೆಂಡೆಂಟ್ ಆಗಿ ಬದುಕಬೇಕು. ಈ ಎರಡು ಪದಕ್ಕೂ ಒಂದು ಅರ್ಥ ಇದೆ. ಇಂಡಿಪೆಂಡೆಂಟ್ ಅಂದ್ರೆ ಏನು? ಸ್ವತಂತ್ರರು, ಯಾರ ಸಪೋರ್ಟು ಇಲ್ಲದೆ ಬದುಕ್ಬಿಡ್ತೀವಿ ಅನ್ನುವಂತಹದ್ದು ಇಂಡಿಪೆಂಡೆನ್ಸ್. ಆ ತರ ಬದುಕಬೇಕು ಅನ್ನುವಂತಹದ್ದು ಅಲ್ವಂತೆ ದೇವರ ಆಲೋಚನೆ. ನಾವೆಲ್ಲ ಹೇಗ್ ಬದುಕಬೇಕು? ಇಂಟರ್ ಡಿಪೆಂಡೆಂಟ್ ಆಗಿ, ಅಂದ್ರೆ ಒಬ್ಬರನ್ನ ಇನ್ನೊಬ್ಬರ ಆಧಾರ ಮಾಡ್ಕೊಂಡು, ಇನ್ನೊಬ್ಬರ ಆಧಾರ ಮಾಡ್ಕೊಂಡು. ನಾವು ಒಬ್ಬರನ್ನ ಇನ್ನೊಬ್ಬರ ಆಧಾರ ಮಾಡ್ಕೊಂಡು ಯಾವಾಗ ಬದುಕ್ತೀವೋ ಅವಾಗ್ಲೇ ಅಲ್ವಾ ತಗ್ಗಿಸ್ಕೊಡುವಂತಹದ್ದು ಬರುವಂತಹದ್ದು ನಮ್ಮಲ್ಲಿ. ನಿಜಾನ? ಒಬ್ಬರನ್ನ ಇನ್ನೊಬ್ಬರು ಆಧಾರ ಮಾಡ್ಕೊಂಡು ಬದುಕಬೇಕಾದ್ರೆ ಅಲ್ವಾ ನಮಗೆ ತಗ್ಗಿಸ್ಕೊಳ್ಳುವಂತಹ ಸ್ವಭಾವ ಬರುವಂತಹದ್ದು. ಈ ಸಮಾಜದಲ್ಲೂ ನೀವು ನೋಡ್ತಿರ್ತೀರ, ಎಷ್ಟೇ ದೊಡ್ಡ ಶ್ರೀಮಂತ ಆದ್ರೂ ಸಹ, ಎಷ್ಟೇ ಕೋಟ್ಯಾಂತರ ರೂಪಾಯಿ ಹಣ ಇದ್ರೂ ಸಹ, ಬಟ್ಟೆ ಹೊಲಿಸ್ಬೇಕು ಅಂತ ಅನ್ಕೊಳ್ಳಿ, ಎಲ್ಲೋಗಿ ನಿಂತ್ಕೋಬೇಕು? ಯಾರಿಗ್ ಮೆಜರ್ಮೆಂಟ್ಸ್ ಕೊಡ್ಬೇಕು? ಟೈಲರ್ಗೆ. ಇಷ್ಟು ದೊಡ್ಡ ಶ್ರೀಮಂತ ಆದ್ರೂ ನೀನ್ ಟೈಲರ್ ಮುಂದೆ ಹೋಗಿ ನಿಂತ್ಕೋಬೇಕಾ? ಹೌದು. ನೀವ್ ಹೇಳ್ಬೋದು, ಬ್ರದರ್ ಇಲ್ಲ ಬ್ರದರ್, ಶ್ರೀಮಂತರೆಲ್ಲ ಟೈಲರ್ ಮುಂದೆ ಹೋಗಿ ನಿಂತ್ಕೊಳ್ಳೋದಿಲ್ಲ, ಅವ್ರದ್ದು ಈಗ ಆಗ್ಲೇ ಒಂದ್ ಶರ್ಟ್ ಇರುತ್ತಲ್ವಾ, ಆ ಶರ್ಟ್ ಕೊಟ್ಟು ಕಳಿಸ್ತಾರೆ ಮೆಜರ್ಮೆಂಟ್ಗೆ ಅಂತ ಹೇಳಿ. ಈಗ ನೀವು ಹೇಳಿ, ಹಿಂದೆ ಹೊಲ್ಸಿದ್ರಲ್ವಾ ಶರ್ಟ್, ಆ ಶರ್ಟ್ಗಾದ್ರೂ ಮೆಜರ್ಮೆಂಟ್ ಕೊಡ್ಲಿಕ್ಕೆ ಹೋಗಿರ್ಬೇಕಲ್ವಾ ಶ್ರೀಮಂತ ಟೈಲರ್ ಮುಂದೆ? ಹೌದಾ? ಒಬ್ಬ ದೊಡ್ಡ ಶ್ರೀಮಂತ ಬಟ್ಟೆ ಬೇಕು ಅಂದ್ರೆ ಯಾರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ತಿದ್ರ ಮೆಜರ್ಮೆಂಟ್ಸ್ ಕೊಡ್ಲಿಕ್ಕೆ? ಟೈಲರ್ ಹತ್ರ. ಹೌದಾ? ಅಂದ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನ ಆಧಾರ ಮಾಡ್ಕೊಂಡು ಬದುಕಬೇಕು ಅನ್ನುವಂತಹ ದೇವರು ಎಷ್ಟೊಂದು ಪಾಲಿಸಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಒಂದ್ಸರಿ. ಮನೇಲಿ ನೀರ್ ಬರ್ತಿಲ್ಲ, ಪೈಪ್ಗಳೆಲ್ಲ ಬ್ಲಾಕ್ ಆಗೋಗಿದೆ, ಯಾರನ್ನ ಕಾಲ್ ಮಾಡಿ ಕರೆಸ್ಬೇಕು? ಪ್ಲಂಬರ್ ಅನ್ನ ಕಾಲ್ ಮಾಡಿ ಕರೆಸ್ಬೇಕಾ? ಈ ತರ ನಾವ್ ಎಲ್ಲದಕ್ಕೂ ಸಹ ಒಬ್ಬೊಬ್ಬ ವ್ಯಕ್ತಿಯನ್ನ ಉಪಯೋಗ ಮಾಡ್ಕೊಳ್ತೀವ. ಒಂದ್ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಆಧಾರ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ ನೋಡಿ.
ಅದಕ್ಕೆ ದೇವರು ಸ್ಪೆಷಲೈಸೇಷನ್ ಗಳನ್ನ ಹಳೆ ಒಡಂಬಡಿಕೆಯಲ್ಲಿ ಇಟ್ಬಿಟ್ಟಿದ್ದಾರೆ. ನಿಮಗೆ ಈ ಜ್ಞಾನವನ್ನ ಸ್ವಲ್ಪ ಜನಕ್ಕೆ, ಇನ್ನೊಂದು ಜ್ಞಾನವನ್ನ ಇನ್ನೊಂದ್ ಸ್ವಲ್ಪ ಜನಕ್ಕೆ, ಕಾರ್ಪೆಂಟರ್ ಕೆಲಸವನ್ನ ಒಂದ್ ಸ್ವಲ್ಪ ಜನರಿಗೆ, ಆಮೇಲೆ ಕಬ್ಬಿಣದಲ್ಲಿ ಕೆಲಸ ಮಾಡುವಂತವ್ರನ್ನ ಇನ್ನೊಂದ್ ಸ್ವಲ್ಪ ಜನರಿಗೆ, ಚಿನ್ನದಲ್ಲಿ ಕೆಲಸ ಮಾಡುವಂತವ್ರು ಇನ್ನೊಂದ್ ಸ್ವಲ್ಪ ಜನರಿಗೆ, ಈ ರೀತಿ ಎಲ್ಲ ಡಿವೈಡ್ ಮಾಡಿ 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 ಕೊಟ್ಬಿಟ್ಟಿದ್ದಾರೆ ಕೆಲಸಗಳನ್ನ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹತ್ರ ಹೋಗಿ ಹೆಲ್ಪ್ ಕೇಳ್ಬೇಕು, ಕಾಲ್ ಮಾಡ್ಬೇಕು. ಅಣ್ಣ ಮನೇಲಿ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ, ಪೈಪ್ಗಳೆಲ್ಲ ಬ್ಲಾಕ್ ಆಗಿ ಎಲ್ಲ ಸ್ಮೆಲ್ ಬರ್ತದೆ ಸಿಕ್ಕಾಪಟ್ಟೆ, ಬೇಗ ಬನ್ನಿ ಅಣ್ಣ ಅಂತ ಹೇಳಿ ನೀವು ರಿಕ್ವೆಸ್ಟ್ ಮಾಡ್ಬೇಕು ಪ್ಲಂಬರ್ ಮನೆಗೆ ಬರ್ಲಿಕ್ಕೆ, ಇಲ್ಲ ಒಂದ್ ವೇಳೆ ಲೇಟ್ ಆದ್ರೆ. ಹೌದಾ? ರಿಕ್ವೆಸ್ಟ್ ಮಾಡ್ತೀವಾ? ಹೌದು. ಈ ಪಾಲಿಸಿಯನ್ನ ಇಟ್ಟಿರುವಂತಹದ್ದು ಯಾರು ಹೇಳಿ? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮುಂದೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಅವಾಗ್ಲೇ ಅವ್ನಿಗೆ ತಗ್ಗಿಸ್ಕೊಡುವಂತಹ ಸ್ವಭಾವ ಎಲ್ಲ ಇದ್ರೆ ಈ ವ್ಯಕ್ತಿಗೆ ತಗ್ಗಿಸ್ಕೋಬೇಕು ಅಂತ ಏನಕ್ಕೆ ಅನ್ಸುತ್ತೆ? ಹೌದಾ? ಅದಕ್ಕೆ ದೇವ್ರು ಒಬ್ಬೊಬ್ಬರಲ್ಲಿ ಒಂದು ಕೊರತೆ. ಅಂಬಾನಿ ಆದ್ರೂ ಡಾಕ್ಟರ್ ಹತ್ರ ಹೋಗ್ಬೇಕು, ಸರ್ ನಮ್ಮ ಮಗನಿಗೆ ಈ ತರ ಆಗೋಗಿದೆ, ಸ್ವಲ್ಪ ನೋಡಿ ಟ್ರೀಟ್ಮೆಂಟ್ ಕೊಡಿ, ಎಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ ನೀವು ಟ್ರೀಟ್ಮೆಂಟ್ ಕೊಡುವಂತಹದ್ದು ದೊಡ್ಡದು ಅಂತ ಹೋಗಿ ನಿಂತ್ಕೋಬೇಕು. ಈ ಪಾಲಿಸಿಯನ್ನ ಡಿಸೈನ್ ಮಾಡಿರುವಂತಹದ್ದು ಯಾರು? ದೇವರು. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದಾರಲ್ವಾ? ಓಕೆ, ಈಗ ಒಂದ್ 2 ರೆಫರೆನ್ಸ್ ಅನ್ನ ಸತ್ಯವೇದದಲ್ಲಿ ತಮ್ಮನ್ನು ತಾವು ತಗ್ಗಿಸ್ಕೊಂಡಂತಹ ಮನುಷ್ಯರ ಇನ್ಸ್ಟೆನ್ಸಸ್ ಅನ್ನ, ಉದಾಹರಣೆಗಳನ್ನು ನೋಡಿ ಮುಂದೆ ಹೋಗೋಣ. ಅರಸುಗಳು 2ನೇ ಗ್ರಂಥ, ಅರಸುಗಳು 2ನೇ ಗ್ರಂಥ 5ನೇ ಅಧ್ಯಾಯ 12ನೇ ವಚನ. 5:12. ದಮಸ್ಕದ ಹವಾನ ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲಿನ ಎಲ್ಲಾ ಉತ್ತಮವಾಗಿವೆ. ಆಸೆಯಾಗುವ ಹಾಗಿದ್ರೆ ನಾನು ಅವುಗಳಲ್ಲಿ ವಾಸ ಮಾಡಬಹುದಲ್ಲವೇ ಎಂದು ಹೇಳಿ ಬಲು ಸಿಟ್ಟಿನಿಂದ ಹೊರಟು ಹೋದನು. ಆಗ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನ ಮಾಡುತ್ತಿದ್ದಿರಲ್ಲ. ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು. ಏನರ್ಥ ಆಯ್ತು ನಮಗೆ ವಚನದಿಂದ? ಈಗ ನಾವು ಇಷ್ಟಕ್ಕೂ ಓದ್ತಿರುವಂತಹದ್ದು ನಾಮಾನನು ಅನ್ನುವಂತಹ ಒಬ್ಬ ಸೈನ್ಯಾಧ್ಯಕ್ಷನು, ಅವರ ಇತಿಹಾಸ. ಇಷ್ಟಕ್ಕೂ ಈ ನಾಮಾನನಿಗೆ, ಸೇನಾಧಿಪತಿ ಇಷ್ಟಕ್ಕೂ ನಾಮಾನನಿಗೆ ಕುಷ್ಠರೋಗ ಇರುತ್ತೆ. ಸೇನಾಧಿಪತಿನೇ, ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಾರೆ, ಆದ್ರೆ ದೇವ್ರು ಏನ್ ಇಟ್ಟಿದ್ದಾರೆ? ಕುಷ್ಠರೋಗ. ನಾನು ಆಗ್ಲೇ ಹೇಳಿದ್ನಲ್ವಾ, ಎಲ್ಲವೂ ಇದ್ರೆ ಒಬ್ಬರಿಗೆ ಒಂದ್ ಕೊರತೆ ಇರುತ್ತೆ, ಇನ್ನೊಬ್ಬರಿಗೆ ಇನ್ನ ಎಲ್ಲ ಇರುತ್ತೆ, ಅವ್ರಿಗೆ ಇನ್ನೊಂದು ಕೊರತೆ ಇರುತ್ತೆ. ನಾಮಾನನು ಸೇನಾಧಿಪತಿ, ದೇವ್ರು ಏನ್ ಇಟ್ಟಿದ್ದಾರೆ? ಕೊರತೆಯಾಗಿ ಕುಷ್ಠರೋಗ. ಈಗ ಸೇನಾಧಿಪತಿ ಅಂತ ಹೇಳಿದ್ರೆ ಈ ವ್ಯಕ್ತಿಯ ಮನಸ್ಸಿನೊಳಗಡೆ ತನ್ನನ್ನ ತಾನು ಹೇಗೆ ಅನ್ಕೊಂಡಿರ್ತಾನೆ? ನಾನ್ ತುಂಬಾ ದೊಡ್ಡವನು, ನನ್ನ ಕೈ ಕೆಳಗೆ ಸಾವಿರಾರು ಜನ ಇದ್ದಾರೆ, ಸಾವಿರಾರು ಜನ ಸೈನಿಕರಿದ್ದಾರೆ, ನಾನು ಹೋಗು ಅಂದ್ರೆ ಹೋಗ್ತಾರೆ, ಬಾ ಅಂದ್ರೆ ಬರ್ತಾರೆ. ಈ ತರ ತನ್ನ ಮನಸ್ಸಿನಲ್ಲಿ ತನ್ನ ಬಗ್ಗೆ ತಾನು ಬಿಲ್ಡಪ್ ಕೊಟ್ಕೊಂಡಿರ್ತಾರೆ. ನಿಜನ? ಈಗ ಈ ತರ ಗೊತ್ತಾಗತ್ತೆ ಸಮಾಚಾರ. ಎಲೀಷನು ಅನ್ನುವಂಥವ್ರು ಒಬ್ರು ಇದ್ದಾರೆ, ಅವ್ರ ಹತ್ರ ಹೋದ್ರೆ ನಿಮ್ಗಿರುವಂತಹ ಕಷ್ಟವನ್ನ ಪರಿಹಾರ ಮಾಡ್ತಾರೆ ಅನ್ನುವಂತಹ ಸಮಾಚಾರ ಕಿವಿಗ್ ಬೀಳತ್ತೆ. ಕಿವಿಗ್ ಬಿದ್ದಾಗ ಬರ್ತಾರೆ, ಎಲೀಷನ ಗುಡಾರದ ಮುಂದೆ ಬಂದು ನಿಲ್ಲುತ್ತೆ ಗಾಡಿ. ಈ ವ್ಯಕ್ತಿ ಏನ್ ಅನ್ಕೊಂಡಿರ್ತಾರೆ? ಇಷ್ಟಕ್ಕೂ ಒಳಗಡೆ ಇರುವಂತಹ ಎಲೀಷನು ಓಡಿ ಬಂದು ನನ್ನ ಕುಷ್ಠರೋಗದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನ ವಾಸಿ ಮಾಡ್ತಾರೆ. ಯಾಕಂದ್ರೆ ನಾನು ಸೇನಾಧಿಪತಿ ಆಗಿರುವಂತಹ ನಾನ್ ಬಂದಿದ್ದೀನಲ್ವಾ, ತನ್ನ ಹತ್ರ ತಾನು ಓಡ್ ಬರ್ತಾರೆ ನಾನ್ ಬಂದಿದ ತಕ್ಷಣ ಅಂತ ಈ ವ್ಯಕ್ತಿ ಕನಸು ಕಾಣ್ತಿರ್ತಾರೆ. ಈ ವ್ಯಕ್ತಿ ಬರ್ತಾರೆ, ಆದ್ರೆ ಆ ಗುಡಾರದಿಂದ ಯಾರು ಹೊರಗಡೆ ಬರುವುದಿಲ್ಲ, ಎಲೀಷನ್ ಹೊರಗಡೆ ಬರೋದೇ ಇಲ್ಲ. ಆಮೇಲೆ ಈ ವ್ಯಕ್ತಿ ಒಬ್ಬರನ್ನ ಕಳಿಸ್ಕೊಡ್ತಾರೆ ಒಳಗಡೆ ಎಲೀಷನನ್ನ ಮೀಟ್ ಮಾಡ್ಲಿಕ್ಕೆ. ಈ ವ್ಯಕ್ತಿಗೆ ಸಿಕ್ಕದಂತ ಉತ್ತರ ಏನ್ ಗೊತ್ತಾ? ನೀರಲ್ಲಿ ಹೋಗಿ 7 ಸಾರಿ ಮುಳುಗಬೇಕು ಅನ್ನುವಂತಹ ಉತ್ತರ ಸಿಕ್ಕುತ್ತೆ. ನಿನಗಿರುವಂತಹ ರೋಗ ವಾಸಿ ಆಗ್ಬೇಕು ಅಂತ ಹೇಳಿದ್ರೆ ನದಿಯಲ್ಲಿ ಹೋಗಿ 7 ಸಾರಿ ಮುಳುಗಿ ಹೇಳ್ಬೇಕು ಅನ್ನುವಂತ ಉತ್ತರ ಸಿಕ್ಕುತ್ತೆ. ಆ ಉತ್ತರ ಸಿಕ್ಕಿದಾಗ ನಾಮಾನನ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ? ನಾನು ಯಾರು ಗೊತ್ತಾ? ನಾನು ಸೇನಾಧಿಪತಿ. ನಾನು ಅನ್ಕೊಂಡಂತಹದ್ದು ಎಲೀಷನೇ ಓಡ್ ಬಂದು ಗಾಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ವಾಸಿ ಮಾಡ್ತಾರೆ ಅನ್ನುವಂತಹ ನಾನು ಅನ್ಕೊಂಡಂತಹದ್ದು. ಎಲೀಷನಿಗೆ ಎಷ್ಟು ಧೈರ್ಯ ಇರ್ಬೋದು? ನನ್ನನ್ನ ಹೋಗ್ಲಿ ಹೊರಗಡೆ ಬಂದು ಸಹ ನನ್ನನ್ನು ನೋಡ್ಲಿಕ್ಕೂ ಹೊರಗಡೆ ಬಂದಿಲ್ಲ, ಇವಾಗ ನಾನು ಹೋಗಿ ನೀರಲ್ಲಿ ಮುಳುಗಬೇಕು ಅಂತ ಹೇಳಿಕ್ಕೆ ಎಷ್ಟು ಧೈರ್ಯ ಇರ್ಬೋದು ಅಂತ ಹೇಳ್ತಾರೆ. ಆಗ ಈ ನಾಮಾನನ ಇರ್ತಾರಲ್ವಾ, ಸುತ್ತಮುತ್ತ ಸೇನಾಧಿಪತಿ ಅಂತ ಹೇಳಿದ್ರೆ ಸುತ್ತಮುತ್ತ ಸೈನಿಕರು ಇರ್ತಾರಲ್ವಾ, ಆ ಸೈನಿಕರಲ್ಲಿ ಒಬ್ರು ಹತ್ರ ಬಂದು, ಪ್ರಭುಗಳೇ, ಅಷ್ಟೊಂದು ಪಗುರು ಬೇಡ, ಅಷ್ಟೊಂದು ಅಹಂಕಾರ ಬೇಡವೇ ಬೇಡ. ನಿಮ್ಗಿರುವಂತಹದ್ದು ಯಾವ ರೋಗ ಗೊತ್ತಾ? ಕುಷ್ಠರೋಗ.
ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಪಕ್ಕದಲ್ಲಿರುವಂತಹ ವ್ಯಕ್ತಿ ಬಂದು ಅರ್ಥ ಮಾಡಿಸ್ತಾರೆ ನಾಮ ನನಗೆ ಅನ್ನುವಂತಹದನ್ನ ಹೇಳ್ತಿದ್ದೀನಿ. ನೀವು ಓದಂತಹ ವಚನದಲ್ಲಿ ಆ ವಾಕ್ಯ ಭಾಗ ಎಲ್ಲವೂ ಸಹ ಇರುತ್ತೆ. ನಾಮ ನನಗೆ, ಇನ್ನೊಬ್ರು ಪಕ್ಕದಲ್ಲಿರುವಂತವ್ರು ಏನಂತಾರೆ ಬಂದು, ನಿಮ್ಗಿರುವಂತಹದ್ದು ಕುಷ್ಠರೋಗ, ಅಷ್ಟೊಂದು ಪೊಗರು ಬೇಡ, ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ತಿದ್ದೀನಿ. ಒಂದ್ ವೇಳೆ ನೀನ್ ಸತ್ತೋದೆ ಅಂತ ಅನ್ಕೋ, ನಾಮಾನನು ಸೇನಾಧಿಪತಿ ಅಂತ ಬೋರ್ಡ್ ಇರೋದಿಲ್ಲ, ನಾಮಾನನು ಕುಷ್ಠರೋಗಿ ಅಂತ ಇರುತ್ತೆ. ಕುಷ್ಠರೋಗದಿಂದ ಸತ್ರೆ ಒಂದ್ ವೇಳೆ ನೀನು, ಅದಕ್ಕೋಸ್ಕರ ಇಷ್ಟೊಂದು ಅಹಂಕಾರ ಪಡದೆ, ಇಷ್ಟೊಂದು ಪೊಗುರಿಲ್ಲದೆ, ಏನ್ ಕಷ್ಟ ಆಗಿರುವಂತಹದೇನು ಹೇಳಿಲ್ಲ ಅಲ್ವಾ. ಎಲೀಷನು ಕಷ್ಟ ಆಗಿರುವಂತಹದೇನು ಹೇಳಿಲ್ಲ ಅಲ್ವಾ ನಿನ್ಗೆ, ಸುಲಭವಾಗಿರುವಂತಹದನ್ನು ಹೇಳಿದಾನಲ್ವಾ. ನೀರಲ್ಲಿ ಹೋಗಿ ಮುಳುಗಿ ಎದ್ದೇಳುವಂತಹದ್ದು ಎಷ್ಟು ದೊಡ್ಡ ಕೆಲಸ ಅಂತ ಹೇಳಿ ಅರ್ಥ ಮಾಡಿಸ್ತಾರೆ ನಾಮಾನನಿಗೆ. ಆಮೇಲೆ ನಾಮಾನನು ತನ್ನ ಮನಸ್ಸನ್ನ ಬದಲು ಮಾಡಿಕೊಂಡು ಹೋಗಿ ನೀರಲ್ಲಿ ಮುಳುಗಿ ಹೇಳ್ತಾರೆ. ಕುಷ್ಠರೋಗ ಇರುವಂತಹ ದೇಹ ಎಳೆ ಕೂಸಿನಂತೆ ಆಗುತ್ತೆ ಮತ್ತೆ ಎದ್ದಾಗ. ನಿಜಾನ? ಕುಷ್ಠರೋಗ ಹೋಯ್ತು. ಕಾರಣ ಏನು? ಕುಷ್ಠರೋಗ ಏನಕ್ಕೆ ಹೋಯ್ತು, ಏನಕ್ಕೋಸ್ಕರ ಹೋಯ್ತು ಅಂತ ನೀವು ಹೇಳಿ. ಏನಕ್ಕೋಸ್ಕರ ಹೋಯ್ತು? ತನ್ನನ್ನ ತಾನು ತಗ್ಗಿಸ್ಕೊಂಡಿಕ್ಕ, ನೀರಲ್ಲಿ ಮುಳುಗಿದ್ದಕ್ಕ ತಗ್ಗಿಸ್ಕೊಂಡಿದ್ದಕ್ಕ? ಎಷ್ಟಕ್ಕೂ ನೀರಲ್ಲಿ ಮುಳುಗಿದ್ದೆ ತಗ್ಗಿಸ್ಕೊಂಡಿದ್ದಕ್ಕಲ್ವಾ? ಟ್ರೈ ಮಾಡೋಣ, ಹೌದಲ್ವಾ? ನನ್ನ ಸೇವಕನು ನೀಚಾಗಿ ಯೋಚನೆ ಮಾಡಿ ಮಾತಾಡ್ತಿದ್ದಾನೆ. ಹೌದು, ನನ್ ಸತ್ತೋದ್ರೆ ಹಿಂಗಾಗತ್ತೆ, ನನ್ ದೊಡ್ಡ ಕಷ್ಟವಾಗಿರುವಂತ ಕೆಲಸ ಏನು ಕೊಟ್ಟಿಲ್ಲ ಅಲ್ವಾ, ಈಸಿ ಆಗಿರುವಂತ ಕೆಲಸನೇ ಕೊಟ್ಟಿದ್ದಾರಲ್ವಾ, ಯೋರ್ದನ್ ನದಿಯಲ್ಲಿ ಹೋಗಿ ಮುಳುಗುವಂತದ್ದು. ಆವಾಗ ಅರ್ಥ ಆಗತ್ತೆ. ಅವಾಗ ತನ್ನ ಪೊಗರನ್ನ, ತನ್ನ ಅಹಂಕಾರವನ್ನ ಪಕ್ಕಕ್ಕಿಟ್ಟು ತನ್ನನ್ನು ತಾನು ತಗ್ಗಿಸ್ಕೊಂಡು ದೀನ ಮನಸ್ಸಿಂದ ಹೋಗಿ ಮುಳುಕಿ ಎದ್ರು, ಸ್ವಸ್ಥ ಹೊಂದ್ಕೊಂಡ್ರು. ತನ್ನನ್ನು ಕಾಪಾಡಿರುವಂತಹದ್ದು ಏನು? ತನ್ನ ದೀನ ಮನಸ್ಸು, ಮಾರ್ಪಟ್ಟಂತಹ ದೀನ ಮನಸ್ಸು, ಮೊದಲಿದ್ದಂತಹ ಮನಸ್ಸಲ್ಲ, ಮಾರ್ಪಟ್ಟಂತಹ ಮನಸ್ಸು. ಆ ವಿಚಾರದಲ್ಲಿ, ಹೌದಾ? ಸೆಕೆಂಡ್ ಎಕ್ಸಾಂಪಲ್ ಸತ್ಯವೇದದಿಂದ, ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 8ನೇ ವಚನ. 8:8. ಪ್ರಭುವೇ, ನೀನು ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ಓಕೆ, ಇಲ್ಲಿ ನಾವು ನೋಡ್ತಿರೋ ಘಟನೆ ಯಾವುದು ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು. ಆ 8ನೇ ಅಧ್ಯಾಯ 5ನೇ ವರ್ಷದಿಂದ ನಾವು ಓದಿದಾಗ ಮತ್ತಾಯನು ಬರೆದ ಸುವಾರ್ತೆ, ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಶತಾಧಿಪತಿ ಅಂದ್ರೆ ಯಾರು? 100 ಜನರ ಮೇಲೆ ಅಧಿಕಾರಿ. ನಿಜಾನ? ಶತಕ ಅಂತ ಹೇಳಿದ್ರೆ 100, ಶತಾಧಿಪತಿ ಅಂತ ಹೇಳಿದ್ರೆ 100 ಜನ ಆಳುಗಳಿಗೆ ಅಥವಾ ಸೈನಿಕರಿಗೆ ಅಧಿಪತಿ. ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, 100 ಜನ ಕೈ ಕೆಳಗಿರುವಂತವ್ರು ಒಂದು ಅಸಿಸ್ಟೆಂಟ್ ಕಮಿಷನರ್ ಅಂತ ಹೇಳ್ಬೋದು. ಅಸಿಸ್ಟೆಂಟ್ ಕಮಿಷನರ್, ಯಾಕಂದ್ರೆ ಒಂದಷ್ಟು ಸ್ಟೇಷನ್, 3, 4, 5, 6 ಸ್ಟೇಷನ್ ಗಳನ್ನ ಪೂರ್ತಿಯಾಗಿ ಹ್ಯಾಂಡಲ್ ಮಾಡ್ತಿರ್ತಾರೆ ಒಬ್ಬ ಅಸಿಸ್ಟೆಂಟ್ ಕಮಿಷನರ್. ಆ ಸ್ಟೇಷನ್ ಅಲ್ಲಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತ ಒಂದು 5, 6 ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತವ್ರೆಲ್ಲರೂ ಸಹ ಈತನ ಕೈ ಕೆಳಗಿರ್ತಾರೆ. ಹೌದಾ? ಎಷ್ಟು ಜನ ಇರ್ತಾರೆ ಅಂದ್ರೆ ಸುಮಾರು 100-150 ಜನ ಇರ್ತಾರೆ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಕೈ ಕೆಳಗೆ. ಇಲ್ಲೂ ಅದೇ ನಡೀತಿರುವಂತಹದ್ದು. ಈತನು ಶತಾಧಿಪತಿ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್, ಈತನಿಗಿರುವಂತಹ ಡೆಸಿಗ್ನೇಷನ್. ಅಷ್ಟೊಂದು ಹೈ ಡೆಸಿಗ್ನೇಷನ್ ಅಲ್ಲಿ ಇರುವಂತಹ ಈ ವ್ಯಕ್ತಿ ಏನಂತ ಹೆಂಗ್ ತಗ್ಗಿಸ್ಕೊಳ್ತಿದ್ದಾರೆ ತನ್ನನ್ನು ತಾನು ಬಂದಾಗ, ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಾನೆ ಎಂದು ಹೇಳಿಕೊಂಡನು. 7ನೇ ವಚನ. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, 8ನೇ ವಚನ 2ನೇ ಸಾಲು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ಶತಾಧಿಪತಿ ಮಾತಾಡ್ತಿರುವಂತಹ ಮಾತು, ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಮಾತಾಡ್ತಿರುವಂತಹ ಮಾತು. ಇಷ್ಟಕ್ಕೂ ಶತಾಧಿಪತಿ ಅಂದ್ರೆ ಈ ವ್ಯಕ್ತಿಗೆ ರೋಮ ಪ್ರಭುತ್ವದಲ್ಲಿ ದೊಡ್ಡ ಮನೆ ಕೊಟ್ಟಿರ್ತಾರೆ. ನಿಜಾನ? ಸರ್ಕಾರದ ಉದ್ಯೋಗ ಅಂತ ಹೇಳಿದ್ರೆ ಮನೆ ಕೊಡುವಂತಹ ಪದ್ಧತಿ ರೋಮ ಪ್ರಭುತ್ವದಲ್ಲೂ ಇತ್ತು. ದೊಡ್ಡ ಉದ್ಯೋಗ ಅಂತ ಹೇಳಿದ್ರೆ ದೊಡ್ಡ ಬಂಗ್ಲೆ ರೀತಿ ಇರುವಂತಹ ಮನೆ ಕೊಟ್ಟಿರ್ತಾರೆ. ಹೌದಾ? ಅಷ್ಟು ದೊಡ್ಡ ಮನೆ ಇಟ್ಕೊಂಡು ಈ ವ್ಯಕ್ತಿ ಮಾತಾಡ್ತಿರುವಂತಹ ಮಾತೇನು? ನಮ್ಮ ಮನೆ ಬನ್ನಿ, ಎಷ್ಟು ದೊಡ್ಡದೋ ನಿಮಗ್ ತೋರಿಸ್ತೀನಿ ಅಂತಿಲ್ಲ. ಏನಂತಿದ್ದಾರೆ? ನೀನು ಪ್ರಭು, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ತನ್ನ ಮಾತಲ್ಲಿರುವಂತಹ ಸಾತ್ವಿಕತೆ, ದೀನ ಮನಸ್ಸು ನಮಗೆ ಕಾಣಿಸ್ತಿದ್ಯಾ? ಕ್ಷಮಿಸಿ, ದೀನ ಮನಸ್ಸು ನಮಗೆ ಕಾಣಿಸ್ತಿದ್ಯಾ? ನಮ್ಮಲ್ಲಿ ಯಾವತ್ತಾದ್ರೂ ಮನುಷ್ಯರ ಮುಂದೆ ಅಥವಾ ದೇವರ ಮುಂದೆ ಸಾಕಷ್ಟು ಜನ ತಗ್ಗಿಸ್ಕೊಳ್ಳುವಂತಹದನ್ನ ನಾವು ನೋಡಿದೀವಿ. ನಾನು ಏನು ಅಲ್ಲ ಪ್ರಭು, ನಾನು ಧೂಳು, ನಾನು ಕಸ ಅಂತ ದೇವರ ಮುಂದೆ ಪ್ರಾರ್ಥನೆ ಮಾಡುವಂತಹದನ್ನ ನಾವು ನೋಡಿದೀವಿ. ಒಂದ್ ವೇಳೆ ಅದು ಮನಸ್ಸಾರೆ ಬಂದ್ರೆ ತುಂಬಾ ಸಂತೋಷ, ಅಥವಾ ಸುಮ್ನೆ ವಾಡಿಕೆಯ ಪ್ರಕಾರ ನಾವು ಆಡ್ಕೊಂಡು ಹೋಗ್ತಿದ್ರೆ ಕಲಿಬೇಕು ಮನಸ್ಸಾರೆ ಆಡುವಂತಹದ್ದನ್ನು. ಓಕೆ,
ದೇವರ ಮುಂದೆ ತಗ್ಗಿಸ್ಕೊಡುವಂತಹದ್ದನ್ನ ಪಕ್ಕಕ್ಕೆ ಇಟ್ಬಿಡಿ. ಮನುಷ್ಯರ ಮುಂದೆ ತಗ್ಗಿಸ್ಕೊಡುವಂತಹದ್ದು, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮುಂದೆ ತಗ್ಗಿಸ್ಕೊಡುವಂತಹದ್ದು, ಈ ತರ ಯಾವತ್ತಾದ್ರೂ ಇದೆಯಾ? ಆ ಯೋಗ್ಯತೆ ನನ್ನಲ್ಲಿಲ್ಲ. ಅಥವಾ ನಮ್ಗಿಂತ ಒಂದ್ ಸ್ವಲ್ಪ ಬೇಡ, ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲಿ, ದೇಹಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲಿ ಯಾವತ್ತಾದ್ರೂ ಇಷ್ಟೊಂದು ನಮ್ಮನ್ನ ನಾವು ತಗ್ಗಿಸ್ಕೊಂಡಿದೀವ? ಆ ಯೋಗ್ಯತೆ ನನ್ನಲ್ಲಿಲ್ಲ. ನೀವ್ ದೊಡ್ಡವರು, ಇನ್ನೊಬ್ಬರನ್ನ ನೋಡಿ ನೀವ್ ದೊಡ್ಡವರು, ಅವ್ರು ಚಿಕ್ಕವರೇ ಆಗಿರ್ತಾರೆ ನಮ್ಗಿಂತ ಅಂತ ಅನ್ಕೊಳ್ಳಿ. ಅವ್ರು ನಮ್ಗಿಂತ ಜ್ಞಾನದಲ್ಲೂ ಅಥವಾ ಇನ್ನೊಂದರಲ್ಲೂ ಸೌಲಭ್ಯಗಳಲ್ಲೂ ಚಿಕ್ಕವರೇ ಆಗಿದ್ದಾರೆ ಅಂತ ಅನ್ಕೊಳ್ಳಿ. ನೀವು ದೊಡ್ಡವರು ಅಂದ್ರೆ ಅವ್ರ ಮನಸ್ಸಿಗೆ ಸಂತೋಷ ಆಗುತ್ತೆ ಗೊತ್ತಾ? ಅವ್ರು ನೋಡಿ ಏನಂತ ಕಲಿತಾರೆ ಗೊತ್ತಾ ನಿಮ್ ಹತ್ರ? ನಾನು ಈ ವ್ಯಕ್ತಿ ತರನೇ ಜೀವನ ಮಾಡ್ಬೇಕು, ಎಷ್ಟಿದ್ರು ಏನಿದ್ರು ಈ ವ್ಯಕ್ತಿ ತರ ಜೀವನ ಮಾಡ್ಬೇಕು, ಬದುಕಬೇಕು, ಬದುಕಿದ್ರೆ ಈ ವ್ಯಕ್ತಿ ತರ ಬದುಕಬೇಕು ಅಂತ ಅವ್ರು ಅನ್ಕೋಬೇಕು. ನಮ್ಮಲ್ಲಿ ಕಾಣಿಸುವಂತಹದ್ದು ಯಾವಾಗ್ಲೂ ಅಹಂಕಾರ, ಪೊಗರು ಇದೆ, ನಮ್ಮ ಹತ್ರ ಎಲ್ಲ ಇದೆ ಅಂತಾನೋ, ಅಥವಾ ನನಗೆಲ್ಲ ಗೊತ್ತು ಅಂತಾನೋ. ನಿಜನ? ಚೇಂಜ್ ಆಗೋಣ ಪ್ರಿಯರೇ. ಇನ್ನೊಬ್ಬರು ನಮ್ಮನ್ನ ನೋಡಿ ಕಲಿಬೇಕು, ಇನ್ನೊಬ್ರು ನಮ್ ಜೊತೆ ಮಾತಾಡಿದ್ರೆ ಖುಷಿ ಪಡ್ಬೇಕು, ಸಂತೋಷ ಪಡ್ಬೇಕು, ಈ ವ್ಯಕ್ತಿ ಜೊತೆ ಇನ್ನೂ ಹೋಗಿ ಮಾತಾಡ್ಬೇಕಪ್ಪ ಅಂತ ಅನ್ನಿಸ್ಬೇಕು. ಯಾವಾಗ ಅನ್ಸುತ್ತೆ? ನಮ್ಮನ್ನ ನಾವು ತಗ್ಗಿಸ್ಕೊಂಡಾಗ, ನಮ್ಮಲ್ಲಿ ಅಧೀನ ಮನಸ್ಸು ಅನ್ನುವಂತಹದ್ದು ಇದ್ದಾಗ. ಇಲ್ಲಾಂದ್ರೆ ಯಾರಿಗೂ ನಮ್ ಜೊತೆ ಮಾತಾಡ್ಲಿಕ್ಕೆ ಇಷ್ಟ ಇರೋದಿಲ್ಲ ಗೊತ್ತಾ? ಈ ವ್ಯಕ್ತಿ ತನ್ನನ್ನು ತಾನು ಯಾವಾಗ್ಲೂ ಕೊಚ್ಕೊಂತಾನೆ ಇರ್ತಾನೆ, ತನ್ನ ಬಗ್ಗೆ ತಾನು ದೊಡ್ಡದಾಗ ಹೇಳ್ಕೊಂತಾನೆ ಇರ್ತಾನೆ, ನಮ್ಮನ್ನೆಲ್ಲ ಒಂಥರ ಕೀಳಾಗಿ ನೋಡ್ತಾನೆ ಅಂತ ಅನ್ಕೊಂಡು ಯಾರು ನಮ್ ಜೊತೆ ಮಾತಾಡ್ಲಿಕ್ಕೂ ಇಷ್ಟ ಪಡುವುದಿಲ್ಲ. ಯೋಚನೆ ಮಾಡಿ ಒಂದ್ಸರಿ, ಯಾವ್ದು ಬೇಕು ನಮಗೆ? ದೇವರು ಹೇಳ್ಕೊಟ್ಟಿರುವಂತ ಪ್ರಕಾರ ದೀನ ಮನಸ್ಸು ಉಳ್ಳವರಾಗಿರ್ತೀವ. ಶತಾಧಿಪತಿ ನೋಡಿ, ಆ ಯೋಗ್ಯತೆ ನನ್ನಲ್ಲಿಲ್ಲ ಅಂತಿದ್ದಾರೆ. ಅಷ್ಟು ದೊಡ್ಡ ಮನೆ ಇಟ್ಕೊಂಡು ನನ್ನ ಹತ್ರ ಇಷ್ಟು ದೊಡ್ಡ ಮನೆ ಇದೆ ಅಂತಿಲ್ಲ. ಏನಂತಿದ್ದಾರೆ? ಆ ಯೋಗ್ಯತೆ ನನ್ನಲ್ಲಿಲ್ಲ. ನೀನು ನನ್ನ ಮನೆಗೆ ಬರುವಂತಹ ಯೋಗ್ಯತೆ ನನ್ನಲ್ಲಿಲ್ಲ. ನನ್ನ ಪೋಸ್ಟ್ ದೊಡ್ಡದ್ದು ಅನ್ನುವಂತಹ ಅಹಂಕಾರ ಇಲ್ಲ, ಅನ್ನುವಂತಹ ಜಂಬ ಒಂದ್ ಸ್ವಲ್ಪನೂ ಕಾಣಿಸ್ತಿಲ್ಲ. ನೆಕ್ಸ್ಟ್, ಮೂರನೇದಾಗಿ ಇದೇ ತರ ಸಂದರ್ಭ ಇನ್ನೊಂದು ಕಾಣಿಸಿದೆ ನಮ್ಗೆ ಸತ್ಯವೇದದಲ್ಲಿ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 21ರಿಂದ ಓದ್ಕೊಂಡು ಹೋಗೋಣ. ಯೇಸು ಅಲ್ಲಿಂದ ಹೊರಟು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತಗಳಿಗೆ ಹೋದನು. ಆ ಸೀಮೆಯಿಂದ ಕಾನಾನ್ಯನವಳೊಬ್ಬಳು ಹೊರಟು ಬಂದು, ಸ್ವಾಮಿ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಆಗ ಆತನ ಶಿಷ್ಯರು ಬಂದು, ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳುಹಿಸಿಬಿಡು ಎಂದು ಆತನನ್ನು ಬೇಡಿಕೊಂಡರು. ಅದಕ್ಕಾತನು, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಅಂದನು. ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಅಂದಳು. ಅದಕ್ಕಾತನು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು, ಆಕೆ, ಸ್ವಾಮಿ, ಆ ಮಾತು ನಿಜವೇ. ನಾಯಿ ಮರಿಗಳು ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದ. ಅರ್ಥ ಆಯ್ತಲ್ವಾ ನಮ್ಗೆ ರೆಫರೆನ್ಸ್? ನಮಗ್ ಗೊತ್ತಿರುವಂತಹ ಇನ್ಸ್ಟೆನ್ಸ್ ಇದು ಸತ್ಯವೇದದಿಂದ. ಕಾನಾನ್ ಸ್ತ್ರೀಯ ಉದಾಹರಣೆ. ಈ ಸ್ತ್ರೀ ಬಂದು, ನನ್ನ ಮಗಳಿಗೆ ಈ ತರ ದೆವ್ವದ ಕಾಟ ಇದೆ, ದಯವಿಟ್ಟು ಸ್ವಸ್ಥ ಮಾಡ್ಬೇಕು ಅಂತ ಹೇಳಿದಾಗ ಯೇಸು ಕ್ರಿಸ್ತರು ಒಂದ್ ಮಾತು ಹೇಳ್ತಾರೆ 26ನೇ ವಚನದಲ್ಲಿ. ಅದಕ್ಕಾತನು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಹಾಕುವಂತಹದ್ದು ಸರಿಯಲ್ಲ, ನಾಯಿ ಮರಿಗಳಿಗೆ ಹಾಕುವಂತಹದ್ದು ಸರಿಯಲ್ಲ. ಅದರ ಅರ್ಥ ಏನು? ಈ ಸ್ತ್ರೀ ನಾಯಿ ಮರಿ ಅಂತಾನ ಅಥವಾ ನಾಯಿ ಅಂತಾನ? ಅದೇ ಅಲ್ವಾ? ಹೌದು. ಬೇರೆ ಯಾರಾದ್ರೂ ಪೊಸಿಷನ್ ಅಲ್ಲಿ ಇದ್ದಿದ್ರೆ ಏನ್ ಮಾಡಿರ್ತಾ ಇದ್ರು ಅಂತ ಹೇಳಿ ಒಂದ್ಸರಿ ಊಹೆ ಮಾಡ್ಕೊಡಿ. ಒಂದು ವೇಳೆ ಬೇರೆ ಯಾರಾದ್ರೂ ಈ ಪೊಸಿಷನ್ ಅಲ್ಲಿ ಇದ್ದಿದ್ರೆ ಏನ್ ಮಾಡಿರ್ತಾ ಇದ್ರು ಅನ್ನುವಂತಹದನ್ನ ಊಹೆ ಮಾಡ್ಕೊಳ್ಳಿ. ಮಕ್ಕಳು ತಿನ್ನುವಂತಹ, ಬೇಡ, ನಾಯಿಗಳು ಅಂತ ನಮ್ಮನ್ನೇ ಅಂದ್ರು ಅಂತ ನಮ್ಗೆ ಅರ್ಥ ಆಗೋಯ್ತು ಅಂತ ಅನ್ಕೊಳ್ಳಿ. ಏನ್ ಮಾಡಿರ್ತಿದ್ವಿ ನಾವು? ಯಾರನ್ನ ನಾಯಿ ಅಂತಿದ್ಯಾ? ಹಂಗೆ ಎದ್ಬಿಡೋದಿಲ್ಲ ನಾವು ಜಗಳಕ್ಕೆ, ಹೌದಾ? ಈ ಸ್ತ್ರೀ ಏನಂತಿದ್ದಾಳೆ ಗೊತ್ತಾ? ಹೌದು ಪ್ರಭು, ಮಕ್ಕಳು ತಿನ್ನುವಂತಹ ಆಹಾರವನ್ನು ನಾಯಿ ಮರಿಗಳಿಗೆ ಹಾಕುವಂತಹದ್ದು ಸೂಕ್ತ ಅಲ್ಲ. ಆದ್ರೂ ಸಹ ಕೆಳಗಡೆ ಬಿದ್ದಿರುವಂತಹ ಚೂರು ಪೀಸಸ್ಗಳು ಅಷ್ಟಾದ್ರೂ ತಿನ್ಲಿಕ್ಕೆ ನಾವು ಯೋಗ್ಯರೇನೋ ಅನ್ನುವಂತ ಅರ್ಥದಲ್ಲಿ ಮಾತಾಡಿದ್ದಕ್ಕೆ 2ನೇ ಸಾರಿ ಈ ಸ್ತ್ರೀಯನ್ನ ಯೇಸು ಕ್ರಿಸ್ತರು ಏನಂತ ಕರೀತಾರೆ ಗೊತ್ತಾ?
ಏನಂತ ಕರೀತಾರೆ? ನಾಯಿ ಮರಿ ಅನ್ನೋದಿಲ್ಲ. ಮೊದಲನೇ ಸರಿ ನಾಯಿ ಮರಿಗಳಿಗೆ ಹೋಲಿಸಿ ಮಾತಾಡ್ತಾರೆ. ನಾಯಿ ಮರಿ ಅಂತಾನೆ ಕರೆದ್ರು ಅಂತ ಅನ್ಕೊಳ್ಳಿ ಸ್ವಲ್ಪ ಹೊತ್ತು. ಎರಡನೇ ಸರಿ ಮಾತಾಡ್ಬೇಕಾದ್ರೆ ಏನಂತಿದ್ದಾರೆ? ನಾಯಿ ಮರಿ ಅಂದಿಲ್ಲ, ಮೊದಲನೇ ಸರಿ ಕರೆದಂಗೆ. ಎರಡನೇ ಸರಿ ಏನಂತ ಕರೆದ್ರು? ಅಮ್ಮ. ಮೊದಲನೇ ಸರಿನೇ ಅಮ್ಮ ಅಂತ ಕರಿತಿದ್ರು, ನಾಯಿ ಮರಿ ಅಂತ ಕರಿಬೇಕು ಅನ್ನುವಂತಹದ್ದಲ್ಲ ಇಲ್ಲಿ ಯೇಸು ಕ್ರಿಸ್ತರ ಉದ್ದೇಶ. ಮೊದಲನೇ ಸರಿನೇ ಆ ಕೆಲಸವನ್ನ ಮಾಡಿರ್ತಾ ಇದ್ರು ಯೇಸು ಕ್ರಿಸ್ತರು, ಅಮ್ಮ ಅನ್ನುವಂತಹದ್ದು. ಯಾಕಂದ್ರೆ ಆ ಸ್ತ್ರೀಯ ದೀನ ಮನಸ್ಸು ಎಂತಹದ್ದು ಅಂತ ಯೇಸು ಕ್ರಿಸ್ತರಿಗೆ ಗೊತ್ತಾ ಇಲ್ವಾ? ಆ ಸ್ತ್ರೀಯ ಬಾಯಿಂದ ಒಂದು ವಾರ್ತೆ ಹೊರಗಡೆ ಬರುವುದಕ್ಕಿಂತ ಮುಂಚೆ ಆ ಸ್ತ್ರೀಯ ದೀನ ಮನಸ್ಸು ಎಂತಹದ್ದು ಅಂತ ಯೇಸು ಕ್ರಿಸ್ತರಿಗೆ ಗೊತ್ತಾ? ಗೊತ್ತು. ಆದ್ರೂ ಸಹ ಒಂದ್ಸಾರಿ ನಾಯಿ ಮರಿ ಅಂತ ಕರೆತು, ಅದಾದ್ಮೇಲೆ ನೆಕ್ಸ್ಟ್ ಅದಾದ ನಂತರ ಹೋಗಿ ಅಮ್ಮ ಅಂತ ಕರೆಯುವಂತಹದ್ದು ಏನಕ್ಕೋಸ್ಕರ? ಪ್ರಪಂಚಕ್ಕಿದು ಪಾಠ. ಇಡೀ ಪ್ರಪಂಚಕ್ಕೆ ಇದು ಪಾಠ. ಇವತ್ ನಾವು ಮಾತಾಡ್ಕೊಳ್ತಿದ್ವಾ, ಒಂದ್ ವೇಳೆ ಈ ಕಾನ್ವರ್ಸೇಷನ್ ಆಗಿಲ್ಲ ಅಂತ ಅನ್ಕೊಳ್ಳಿ, ಯೇಸು ಕ್ರಿಸ್ತರು ಈ ರೀತಿ ಕಾನ್ವರ್ಸೇಷನ್ ಅನ್ನ ಪ್ರಸ್ತಾವನೆಯನ್ನ, ಮಾತುಕತೆಯನ್ನ ಇನಿಶಿಯೇಟ್ ಮಾಡಿಲ್ಲ ಅಂತ ಅನ್ಕೊಳ್ಳಿ, ನಾವ್ ಇವತ್ ಮಾತಾಡ್ಕೊಳ್ತಿದ್ವಾ ಈ ಸ್ತ್ರೀ ಬಗ್ಗೆ? ಈ ಸ್ತ್ರೀಗಿರುವಂತಹ ದೀನ ಮನಸ್ಸು, ಈ ಸ್ತ್ರೀಗಿರುವಂತಹ ತಗ್ಗಿಸಿಕೊಳ್ಳುವಂತಹ ಸ್ವಭಾವದ ಬಗ್ಗೆ ನಾವು ಮಾತಾಡ್ಕೊಳ್ತಿದ್ವಾ? ಇಲ್ಲ. ಇವತ್ ನಾವು ಮಾತಾಡ್ಕೊಳ್ತಿರುವಂತಹದ್ದು ಕಾರಣ ಏನ್ ಗೊತ್ತಾ? ಯೇಸು ಕ್ರಿಸ್ತರು ಆ ಕಾನ್ವರ್ಸೇಷನ್, ಆ ಮಾತುಕತೆಯನ್ನ ಆ ತರ ತಿರುಗಿಸಿದ್ದಕ್ಕೆ. ಮುಂದೆ ಸಾವಿರಾರು ವರ್ಷಗಳಾದ್ರೂ ಸಹ ಇದು ಪಾಠವಾಗಿರ್ಬೇಕು. ಯಾರಾದ್ರೂ ಸಹಿಸ್ಕೊಳ್ತಾರ ಪ್ರಿಯರೇ? ಹಂಗಂದ್ರೆ ಸಹಿಸ್ಕೊಳ್ಳುವುದಿಲ್ಲ. ನಾವ್ ನೋಡಿ ಕಲಿಬೇಕಾಗಿರುವಂತಹದ್ದು ಏನಂದ್ರೂ ಸಹ ಪ್ರಪಂಚದಲ್ಲಿರುವಂತಹ ಮನುಷ್ಯರು ನಮ್ಮನ್ನ ಏನಂದ್ರೂ ಸಹ, ಏನು ಬೇಕಾದ್ರೂ ಅನ್ಬೋದು, ಇದಕ್ಕಿಂತ ಅಸಹ್ಯವಾಗಿರುವಂತಹ ಪದವನ್ನ ಬಳಕೆ ಮಾಡಿದ್ರು ಮಾಡ್ಬೋದು ನಮ್ಮ ಮೇಲೆ. ಹೇಗಿರ್ಬೇಕು ನಾವು? ಅಯ್ಯೋಯ್ಯೋ ಈ ತರ ಅನ್ಬಿಟ್ನಲ್ವಾ ಅಂತ ನಮ್ಗೆ ಅವಾಗ ಅನ್ನಿಸ್ಬಾರ್ದು, ಇವಾಗ್ಲಿಂದಲೇ ಅನ್ನಿಸ್ಬೇಕು. ಏನಂತ? ಪ್ರಪಂಚದಲ್ಲಿರುವಂತಹ ಜನ ಇದಕ್ಕಿಂತ ಅಸಹ್ಯವಾಗಿರುವಂತಹ ಪದದಲ್ಲಿ ನಮ್ಮನ್ನ ಬೈದ್ರೂ ಸಹ ನಾವ್ ರಿಯಾಕ್ಟ್ ಮಾಡೋದಿಲ್ಲ. ನಮ್ಮ ಪಕ್ಷದಲ್ಲಿ ನಾವು ತಪ್ಪು ಮಾಡಿಲ್ಲ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ಬಹುದೇನೋ, ನಾವು ತಪ್ಪು ಮಾಡಿಲ್ಲ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡುವಂತಹದ್ರಲ್ಲಿ ತಪ್ಪಿಲ್ಲ. ಒಂದ್ಸಾರಿ ಪ್ರಯತ್ನ ಪಡುವಂತಹದ್ರಲ್ಲಿ ಇಲ್ಲ, ಯಾರು ಒಪ್ತಿಲ್ಲ, ಅಲ್ಲಿ ನಮ್ಮ ಮೇಲೆ ಅಪಾದಗಳನ್ನು ಹೊರಿಸ್ತಾನೆ ಇದ್ದಾರೆ ಅಂತ ಅಂದಾಗ ಜಗಳ ಮಾಡುವಂತಹದ್ದು, ಕೂಗಾಡುವಂತಹದನ್ನೆಲ್ಲವನ್ನ ಪಕ್ಕಕ್ಕಿಟ್ಬಿಡಿ. ನಮ್ಮನ್ನು ನಾವು ತಗ್ಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡೋಣ. ಹೊರಗಡೆ ಅಂತ ಹೇಳಿದ್ರೆ ಆ ಸ್ಥಳದಿಂದ, ಅಂದ್ರೆ ಎಲ್ಲಿ ನಮ್ಗೆ ಅಪಾದಗಳನ್ನು ಹೊರಿಸಿ ಇದು ಮಾಡಿ ಅದು ಮಾಡಿ ಇದ್ ಮಾಡಿದ್ರು ಅಲ್ಲಿಂದ ಮತ್ತೆ ನಾವು ಕೂಗಾಡಿ ಜಗಳ ಮಾಡ್ಕೊಂಡು ಹೊರಗಡೆ ಬರುವಂತಹದ್ದು ಬೇಡ. ಸೈಲೆಂಟ್ ಆಗಿ ಹೊರಗಡೆ ಬಂದ್ಬೇಡ. ನಿಮ್ಮ ಪಕ್ಷದಲ್ಲಿ ನ್ಯಾಯ ತೀರಿಸುವಂತಹದ್ದು ದೇವರು. ಯಾವಾಗ ನಮ್ಮಲ್ಲಿ ದೀನ ಮನಸ್ಸಿದ್ದಾಗ, ನಾವೇ ಕೂಗಾಡಿದ್ವಿ ಅಂತ ಅನ್ಕೊಳ್ಳಿ, ನಾವೇ ಕಿರ್ಚಾಡಿದ್ವಿ ಅಂತ ಅನ್ಕೊಳ್ಳಿ, ನಾವೇ ಜಗಳ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಯಾರನ್ನ ಬೈತಿದ್ಯಾ ಅಂತ ನಾವೇ ಜೋರ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ನಿಮ್ ಪಕ್ಷದಲ್ಲಿ ದೇವ್ರು ಬರೋದಿಲ್ಲ ಆಗ ಯುದ್ಧ ಮಾಡ್ಲಿಕ್ಕೆ. ಯಾಕೆ? ನೀವೇ ಯುದ್ಧ ಮಾಡ್ಕೊಳ್ತಿದ್ದೀರಾ ಅಲ್ವಾ? ದೇವ್ರ ಏನಕ್ಕೋಸ್ಕರ ಬರ್ಬೇಕು? ಹೌದಾ? ಸೈಲೆಂಟ್ ಆಗಿ ನಾವು ಹೊರಗಡೆ ಬಂದ್ರೆ ದೇವ್ರು ಮಾಡುವಂತಹ ಕೆಲಸವನ್ನ ದೇವ್ರು ಮಾಡ್ಕೊಳ್ತಾರೆ. ಅದು ಬೇರೆ ವಿಚಾರ, ಅದು ಬೇರೆ ಟಾಪಿಕ್. ಆದ್ರೆ ಸದ್ಯಕ್ಕೆ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದಷ್ಟೇ. ನಾವು 3 ಜನರನ್ನ ನೋಡಿದ್ವಿ. ಒಂದು ಹಳೆ ಒಡಂಬಡಿಕೆ ನಾಮಾನನನ್ನ ನೋಡಿದ್ವಿ, ಎರಡನೇದಾಗಿ ಶತಾಧಿಪತಿಯನ್ನ ನೋಡಿದ್ವಿ ಹೊಸ ಒಡಂಬಡಿಕೆಯಲ್ಲಿ, ಮೂರನೇದಾಗಿ ಕಾನಾನ್ ಸ್ತ್ರೀಯನ್ನ ನೋಡಿದ್ವಿ. ಇದಕ್ಕಿಂತ ಮುಂಚೆ ದಾವಿದನ ಬಗ್ಗೆ 2 ಉದಾಹರಣೆಗಳನ್ನ ನೋಡಿದ್ವಿ. ದಾವಿದನು ಹೇಗೆ ದೇವರ ಮುಂದೆ ತನ್ನನ್ನ ತಾನು ತಗ್ಗಿಸ್ಕೊಳ್ತಿದ್ರು, ಹೇಗೆ ಮನುಷ್ಯರ ಮುಂದೆ ತನ್ನನ್ನ ತಾನು ತಗ್ಗಿಸ್ಕೊಳ್ತಿದ್ರು ಅಂತಾನು ನೋಡಿದ್ವಿ. ಹೌದಾ? ಈ ಸಂದೇಶ ನಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ನಾನು ನಂಬ್ತಿದ್ದೀನಿ. ಇನ್ನೊಂದು 3 ರೆಫರೆನ್ಸ್ ಇದೆ, ಪಟ್ ಅಂತ ಹೇಳಿ ಓದಿ ಮುಗಿಸ್ಕೊಳ್ಳುವಂತಹದಷ್ಟು ವಿವರಣೆ ಏನೂ ಇಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 16ನೇ ವಚನ, 12-16. ನಿಮ್ಮೊಳಗೆ ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ. ನಿಮ್ಮನ್ನು ನೀವು ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ, ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ. ದೊಡ್ಡಸ್ತಿಕೆಯ ಮೇಲೆ ನನಗೆಲ್ಲ ಗೊತ್ತು, ನಾನು ದೊಡ್ಡವನು, ಇತರರಿಗಿಂತ ನಾನು ದೊಡ್ಡವನು, ಹಣದಲ್ಲಾಗಿರ್ಬೋದು, ಜ್ಞಾನದಲ್ಲಾಗಿರ್ಬೋದು, ಅಥವಾ ಇನ್ನೊಂದು ವಿಚಾರದಲ್ಲಾಗಿರ್ಬೋದು, ವಿದ್ಯೆಯಲ್ಲಾಗಿರ್ಬೋದು ಅನ್ನುವಂತಹ ಒಪಿನಿಯನ್ ನಮ್ಮ ಮನಸ್ಸಿಗೆ ಬರಲೇಬಾರದು. ಅದೇ ಅಲ್ಲಿ ಹೇಳಿರುವಂತಹದ್ದು. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ, ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ. ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ಎಷ್ಟು ಗೊತ್ತಿದ್ರೂ ಸಹ ಏನು ಗೊತ್ತಿಲ್ಲದವರ ತರ. ಹೌದಾ? ನೆಕ್ಸ್ಟ್, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯ 2ನೇ ವಚನ, 8:2. ಇಂತಿಂತದನ್ನು ತಿಳ್ಕೊಂಡಿದ್ದೇನೆಂದು ಎಣಿಸಿದರೂ ನಾನು ತಿಳಿಯಬೇಕಾದ ರೀತಿಯಲ್ಲಿ ಇನ್ನೂ ತಿಳಿದುಕೊಳ್ಳಲಿಲ್ಲ. ನಮ್ಮ ಆಲೋಚನೆ ಹೆಂಗಿರ್ಬೇಕಂತ
ಇಂತಿಂತದ್ದನ್ನು ತಿಳಿದುಕೊಂಡಿದ್ದೇನೆಂದು ನೆನೆಸಿದವನು ನಾನು ತಿಳಿಯಬೇಕಾದ ರೀತಿಯಲ್ಲಿ ಇನ್ನೂ ತಿಳುಕೊಳ್ಳಲಿಲ್ಲ. ಮೈಂಡ್ ಸೆಟ್, ಆಲೋಚನೆ ಹಿಂಗಿರ್ಬೇಕು. ಇದೆಲ್ಲ ನನಗೆ ಗೊತ್ತು ಅಂತ ಅನ್ಕೊಳ್ಳೋಕ್ಕಿಂತ ನಾನು ಅರ್ಥ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿಲ್ವೇನೋ ಅನ್ನುವಂತಹ ಮೈಂಡ್ ಸೆಟ್ ಇರಬೇಕು. ಹೌದಾ? ನೆಕ್ಸ್ಟ್ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನ. 3:5. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ, ಸ್ವಬುದ್ಧಿ ನಮಗಿರುವಂತಹ ಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ, ಯಾವತ್ತಾದ್ರೂ ಸೆಪರೇಟ್ ಆಗಿ ಒಂದು 1 hour ಮೆಸೇಜ್ ಮಾತಾಡೋಣ ಇದ್ರ ಬಗ್ಗೆ. ಸ್ವಬುದ್ಧಿಯನ್ನೇ, ನಮಗಿರುವಂತಹ ಬುದ್ಧಿನೇ ದೊಡ್ಡದ್ದು, ನನಗೆಲ್ಲ ಗೊತ್ತು ಅನ್ನುವಂತಹ ದೃಷ್ಟಿಯನ್ನ ಇಟ್ಕೊಂಡು ನಮಗಿರುವಂತಹ ಬುದ್ಧಿಯನ್ನೇ ಆಧಾರ ಮಾಡ್ಕೊಂಡು ಬದುಕದೆ ದೇವರ ಮೇಲೆ ಭರವಸೆ ಇಟ್ಟು ಬದುಕು ಅನ್ನುವಂತಹದ್ದು ಈ ವಚನದ ಅರ್ಥ. ಅದರ ಸಬ್ಜೆಕ್ಟ್ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದು ಎಷ್ಟೇ. ನಮಗೆಲ್ಲ ಗೊತ್ತು ಅಂತಾನೋ, ನಮ್ಮ ಹತ್ರ ಎಲ್ಲ ಇದೆ ಅಂತಾನೋ, ಇದ್ಯಾವುದೂ ಸಹ ನನ್ನ ಕೈಲಿ ಎಲ್ಲ ಆಗತ್ತೆ ಅಂತಾನೋ, ಇದ್ಯಾವುದೂ ಸಹ ಈ ತರ ಯಾವತ್ತೂ ಸಹ ನಮ್ಮ ಜೀವನದಲ್ಲಿ ನಾವು ಯೋಚನೆ ಮಾಡಬಾರದು. ನಾನೇನು ಅಲ್ಲ, ನಾನು ಎಷ್ಟು ಮಾತ್ರದವನು, ನನ್ನ ಮನೆ ಎಷ್ಟು ಮಾತ್ರ ದೊಡ್ಡದ್ದು, ಪ್ರತಿಯೊಂದು ಸಹ ಯೆಹೋವನ ಕೃಪೆಯೇ. ಮನುಷ್ಯರ ಮುಂದೆ ಮಾತಾಡ್ಬೇಕಾದ್ರೇನೂ ಸಹ ನಮ್ಮನ್ನ ನಾವು ತಗ್ಗಿಸ್ಕೊಂಡು, ನಮ್ಗೆ ಗೊತ್ತಿರುವಂತಹದ್ದಾಗಿರ್ಬೋದು, ನಮ್ಮ ಹತ್ರ ಇರುವಂತಹದ್ದಾಗಿರ್ಬೋದು, ಮನುಷ್ಯರ ಮುಂದೆ ಹೇಳಿಕೊಳ್ಬೇಕು ಅನ್ನುವಂತಹ ಆಲೋಚನೆಯನ್ನ ಇಟ್ಕೊಂಡು ಮಾತಾಡದೆ, ನಾವೇನು ಅಲ್ಲದವರು ಬ್ರದರ್, ನೀವು ನಮಗಿಂತ ದೊಡ್ಡವರು ಬ್ರದರ್, ನೀವು ವಿಶ್ವಾಸದಲ್ಲಿ ಇನ್ನೂ ಜಾಸ್ತಿ ಇದ್ದೀರಾ, ನಿಮಗಿಂತ ಅವ್ರು ಕಮ್ಮಿನೇ ಇರ್ಲಿ, ಆದ್ರೆ ನೀವು ಹೇಳಿ ಎಂಕರೇಜ್ ಮಾಡ್ಬೇಕಾಗಿರುವಂತಹದ್ದು ಏನಂತ, ಬ್ರದರ್ ನೀವು ನನಗಿಂತ ವಿಶ್ವಾಸದಲ್ಲಿ ಜಾಸ್ತಿ ಇದ್ದೀರಾ, ನೀವು ದೇವರಿಗೆ ನನಗಿಂತ ಹತ್ತಿರವಾಗಿದ್ದೀರಾ. ಹಿಂಗ್ ನೀವು ಹೇಳಿದ್ರೆ ಆ ವ್ಯಕ್ತಿಗೂ ಏನಾದ್ರು ಅನ್ಸುತ್ತೆ, ಹೌದಾ ನಾನು ಅಷ್ಟೊಂದ್ ಮೇಲೆ ಹೋದ್ನಾ ಅಂತ ಆ ವ್ಯಕ್ತಿಗೂ ಅನ್ಸಿ, ನಿಜವಾಗ್ಲೂ ಈ ಬ್ರದರ್ ಹೇಳಿರೋ ತರ ಇನ್ ಮುಂದೆ ಆದ್ರೂ ಜೀವನ ಮಾಡ್ಬೇಕು ಅಂತ ಅವಾಗ ಅನ್ಕೋತಾನೆ. ಸಂದರ್ಭಾನುಸಾರವಾಗಿ ನಾವ್ ಯೋಚನೆ ಮಾಡಿರುವಂತಹ ಈ ಮಾತುಗಳನ್ನೆಲ್ಲ ನೀವು ಬಳಕೆ ಮಾಡ್ಕೊಳ್ತೀರಾ ಅಂತ ಹೇಳಿ ನಾನು ನಂಬ್ತಿದ್ದೀನಿ. ಓಕೆ, ಕಳೆದ ಸಾರಿನೂ ಹೇಳಿದ್ದೇನೆ, ತಗ್ಗಿಸ್ಕೊಡುವಂತಹದ್ದು ಅಂತ ಹೇಳಿದ್ರೆ ಸತ್ಯವೇದದಲ್ಲಿ ನಾವ್ ಯಾವಾಗ್ಲೂ ಒಂದು ವಚನವನ್ನು ಓದ್ಕೊಳ್ತೀವಿ. ಏನು? ಯೇಸು ಕ್ರಿಸ್ತರು ಅಪೊಸ್ತಲರ ಪಾದವನ್ನು ತೊಳೆದಂತಹದ್ದು ನಿಜಾನ? ಅದನ್ನ ನೋಡಿ ಇಲ್ಲೂ ಈಗಿನ ಕಾಲದಲ್ಲೂ ಸಹ ಸಾಕಷ್ಟು ಸಭೆಗಳಲ್ಲಿ ಒಬ್ಬರ ಪಾದವನ್ನ ಇನ್ನೊಬ್ರು ತೊಳೆಯುವಂತಹ ಕಾರ್ಯಕ್ರಮ ಇರುತ್ತೆ. ನಮಗ್ ಗೊತ್ತಲ್ವಾ, ಒಬ್ಬ ವಿಶ್ವಾಸ ಇನ್ನೊಬ್ಬ ವಿಶ್ವಾಸಿಯ ಪಾದವನ್ನು ತೊಳೆಯುವಂತಹದ್ದಿರುತ್ತೆ. ಇಲ್ಲಿ ಸಭೆಗಳಲ್ಲಿ ಈ ಆಚಾರ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ, ಅಂದ್ರೆ ಒಬ್ರು ಇನ್ನೊಬ್ರು ಪಾದವನ್ನು ತೊಳೆಯುವಂತಹ ತಪ್ಪು ಅಂತ ನಾ ಹೇಳ್ತಿಲ್ಲ. ಆದ್ರೆ ನಿಜವಾಗ್ಲೂ ತಗ್ಗಿಸ್ಕೊಡುವಂತಹದ್ದು ಅಂದ್ರೆ ಏನ್ ಗೊತ್ತಾ? ಒಬ್ಬರು ಇನ್ನೊಬ್ಬರ ಪಾದವನ್ನು ತೊಳೆಯುವಂತಹದ್ದಲ್ಲ, ಒಬ್ಬರೇ ಎಲ್ಲರ ಪಾದವನ್ನು ತೊಳಿಲಿಕ್ಕೆ ರೆಡಿ ಆಗಿರುವಂತಹದ್ದು. ಹೌದಾ? ಒಬ್ಬರು ಇನ್ನೊಬ್ಬರ ಪಾದವನ್ನು ತೊಳೆಯುವಂತಹದ್ದು ಬೇರೆ. ಅವ್ರು ನಮ್ಮ ಪಾದ ತೊಳಿತಾರೆ, ನಾವು ಅವ್ರ ಪಾದ ತೊಳಿತೀವಿ, ಇದು ಬೇರೆ. ಒಬ್ಬರೇ ಎಲ್ಲರ ಪಾದವನ್ನು ತೊಳಿಲಿಕ್ಕೆ ರೆಡಿ ಆಗ್ತೀವಲ್ವಾ, ತೊಳಿರಿ ಅಂತ ನಾ ಹೇಳ್ತಿಲ್ಲ, ರೆಡಿ ಆಗ್ತೀವಲ್ವಾ, ಆ ಮನಸ್ಥಿತಿಗೆ ಬೇಕಾದ್ರೂ ಇಳಿಲಿಕ್ಕೆ ರೆಡಿ ಆಗಿರ್ತೀವಲ್ವಾ, ಅದು ನಿಜವಾಗ್ಲೂ ದೀನ ಮನಸ್ಸು. ಅಂದ್ರೆ ಅದು ಯೇಸುಕ್ರಿಸ್ತರಲ್ಲಿ ಕಾಣಿಸಿತ್ತು. ಶಿಷ್ಯಂದಿರು ಯೇಸುಕ್ರಿಸ್ತರ ಪಾದವನ್ನ, ಯೇಸುಕ್ರಿಸ್ತರು ಶಿಷ್ಯಂದಿರ ಪಾದವನ್ನ ತೊಳೆದಿಲ್ಲ, ಯೇಸುಕ್ರಿಸ್ತರು ಮಾತ್ರ ಅಷ್ಟೂ ಜನರ ಶಿಷ್ಯಂದಿರ ಪಾದವನ್ನು ತೊಳಿತಾರೆ. ಅದು ದೀನ ಮನಸ್ಸು. ಅಂದ್ರೆ ಆ ಮನಸ್ಸು ನಮ್ಮಲ್ಲಿ ಬಂದಂತಹ ದಿನ ದೇವರು ಅತ್ಯಂತ ಸಂತೋಷ ಪಡ್ತಾರೆ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನಾವ್ ಹೇಗೆಲ್ಲ ಇರ್ಬೇಕು ಅಂತ ನೀವು ಅನ್ಕೊಂಡಿದ್ದೀರೋ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ, ಪ್ರತಿರೂಪ ನಿಮ್ಮ ಮಗನಾಗಿರುವಂತಹ ಯೇಸು ಕ್ರಿಸ್ತರು ತಂದೆ. ನಿಮ್ಮ ಮಗನನ್ನ ನೋಡಿ, ನಿಮ್ಮ ಮಗನು ಜೀವನ ಮಾಡಿರುವಂತಹ ವಿಧಾನವನ್ನು ನೋಡಿ ಇವತ್ತು ನಾವು ಸಾಕಷ್ಟು ಕಲ್ತಿದ್ದೀವಿ ಸತ್ಯವೇದದ ಮೂಲಕ. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು ತಂದೆ. ನಿಮ್ಮ ಮನಸ್ಸು ಇದಕ್ಕೆಲ್ಲ ವಿರುದ್ಧವಾಗಿರುತ್ತೆ ಅಂತ ನಮಗ್ ಗೊತ್ತು. ಇದನ್ನು ಅಳವಡಿಸ್ಕೊಡುವಂತಹದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತಾನೂ ನಮಗ್ ಗೊತ್ತು ತಂದೆ. ಆದರೆ ಪರಿಶುದ್ಧಾತ್ಮರ ಸಹಾಯದ ಮೂಲಕ ಸದಾ ಕಾಲ ನಿಮ್ಮ ವಾಕ್ಯವನ್ನ ನಮ್ಮ ಮುಂದೆ ಇಟ್ಕೊಂಡು ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಇದರ ಪ್ರಕಾರ ಜೀವನ ಮಾಡ್ಲಿಕ್ಕೆ ಸಿದ್ಧರಾಗ್ತೀವಿ ಅನ್ನುವಂತಹ ಕೊಡ್ತಾ, ಅದು ಬೇಕಾಗಿರುವಂತಹ ಸಹಾಯವನ್ನ ನೀವು ನಮಗ್ ಮಾಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹೇಳಿರುವಂತಹ ಪ್ರತಿಯೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಅವರು ತಮ್ಮ ಜೀವನಗಳಲ್ಲಿ ತಾವು ಕೇಳಿರುವಂತಹ ಮಾತುಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಸಂದರ್ಭಗಳನ್ನ ಅವರ ಜೀವನದಲ್ಲಿ ತನ್ನಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ತಂದೆ ನಮಗ್ ಸ್ಫೂರ್ತಿಯಾಗಿ ಮಾದರಿಯಾಗಿ ನಮಗ್ ಪಾಠ ಹೇಳ್ಕೊಡ್ತಿರುವಂತಹ ಎಲ್ಲಾ ದೈವ ಸೇವಕರು, ರಾಮೋಣ್ಣನವರಾಗಿರ್ಬೋದು, ಇಮಾನುವೇಲ್ ಅಂಕಲ್ ಆಗಿರ್ಬೋದು, ಜ್ಞಾನರಾಜು ಅಂಕಲ್, ಜೋಯಿಲ್ ಅಣ್ಣ ಆಗಿರ್ಬೋದು, ಅಂಜಿ ಅಣ್ಣ ಆಗಿರ್ಬೋದು,
ಹಾಗೆ ವಿಲ್ಸನ್ ಆಗಿರ್ಬೋದು, ನವೀನ್ ಅಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಹಾಗೆ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು, ನಾವು ಅವ್ರ ಮೂಲಕನೂ ಸಹ ಸಾಕಷ್ಟು ಕಲಿತಿದ್ದೀವಿ. ತಂದೆ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಮಾತಾಡ್ತಿರುವಂತಹ ಮಾತುಗಳಿಂದ ಇವರೆಲ್ಲರನ್ನೂ ಸಹ ಹಾಗೆ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಿರುವಂತವರು, ಈ ಕಾರ್ಯಕ್ರಮಕ್ಕೆ ಹಾಡು ಹೇಳುವಂತವರು, ಪ್ರಾರ್ಥನೆ ಮಾಡುವಂತವರು, ಪ್ರತಿಯೊಬ್ಬೊಬ್ಬರು ಸಹ ಲಿಂಕ್ ಗಳನ್ನು ಫಾರ್ವರ್ಡ್ ಮಾಡುವಂತವರು, ಪ್ರತಿಯೊಬ್ಬೊಬ್ರು ಎಲ್ಲರನ್ನೂ ಸಹ ನೆನಪಿಸ್ಕೊಂಡು ಅವ್ರಿಗೆ ಬರುವಂತಹ ಪ್ರತಿಫಲವನ್ನ ನೀವು ಕೊಡ್ತೀರಾ ಅನ್ನುವಂತಹದನ್ನ ನಾವು ನಂಬ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.